ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೆನ ಭಜಿಪೆನ ಭಜಿಪೆನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಹು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಅವಧೂತ. ಪರಮ ಪೂಜ್ಯರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ದಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ, ಹಾಗೂ ಈ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದ ಆರಂಭದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ದಳವರ ನಂದೇಶ್ವರಪುರದ ಮಧುರಖಂಡಿಯ ವರಕಮರಿ ಮಠದಲ್ಲಿ ಸುದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಸುದ್ರವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಗಮಿಸಿ ಸುದ್ರವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮನ ನಿತ್ಯಾಸನ ಮಾಡಿ ಧನ್ಯರಾಗಬೇಕಂತ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸೌದರ್ಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ಈ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಾವು ನೀವೆಲ್ಲರೂ ಕ್ಷೇತ್ರಾಧಿಪತಿಗಳಿರ್ತಕ್ಕಂಥ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ದಳವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಮಹತ್ವವಿರ್ತಕ್ಕಂಥ ಸುದೃಢ ದಿವ್ಯ ಜೀವನ ಚರಿತ್ರೆ ನಾವು ನೀವೆಲ್ಲ ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. 2000 ಕೊಡಲ್ಪಟ್ಟಂಥ 54 ಭಾಗಗಳಿಂದ ಕೊಡಲ್ಪಟ್ಟಂಥ ಮಹತ್ವವಿರ್ತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಅದರಲ್ಲಿ ನಾವೀಗ 9ನೇ ಭಾಗವನ್ನು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಆತ್ಮೀಯರೇ, ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸುದೃಢ ನಮ್ಮ ನೀವೆಲ್ಲರೂ ಅನುಗ್ರಹ ಮಾಡಿ ತಮ್ಮ ಪ್ರಾರ್ಥನೆ ಮಾಡ್ತಾ ಸುದೃಢರ ಈ ದಿವ್ಯ ಜೀವನ ಚರಿತ್ರೆಯ ಪ್ರವಚನ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಸುದೃಢ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸುದೃಢರ ದಿವ್ಯ ಜೀವನ ಚರಿತ್ರೆ ನಾವು ನೀವೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಹಿಂದಿನ ದಿನ ನಾವು ನೀವೆಲ್ಲ ಸುದೃಢರ ಜೊತೆಗೆ ಸಿಂಧೂರಿಗೆ ತೆರಳಿ ಸುದೃಢರ ದರ್ಶನವಾಗಿ ಅವರ ಸ್ತ್ರೀ ಮುಖದಿಂದ ಬಂದಿರತಕ್ಕಂಥ ಯಾವ ವಿಷಯವನ್ನು ಶ್ರವಣ ಮಾಡಿ ಎಲ್ಲರೂ ಧನ್ಯರಾಗಿದ್ದೀವಿ. ಇವತ್ತು ಮತ್ತೆ ಸುದೃಢರ ಚರಿತ್ರೆಯನ್ನು ಶ್ರವಣ ಮಾಡೋಣ. ಸುದೃಢರ ಜೊತೆಗೆ ಪ್ರವಾಸಕ್ಕೆ ತಾವೆಲ್ಲ ಸಿದ್ಧರಿದ್ದೀರಿ? ಎಲ್ಲರೂ ಬರ್ತಾರೆ? ಎಲ್ಲರಿಗೆ ಆನಂದವಾಗಲಿ. ಆದ್ಮೇಲೆ
ಇವತ್ತಿನ ವಿಷಯ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ಚರಿತ್ರೆಯಲ್ಲಿ 9ನೆಯ ಭಾಗವನ್ನು ಶ್ರವಣ ಮಾಡ್ತಕ್ಕಂಥ ಹೋಗ್ತಾ ಇದ್ದೀವಿ. ಇದರಲ್ಲಿ ಎಷ್ಟನೇ ಅಧ್ಯಾಯ ಇವತ್ತು? 8ನೇ ಅಧ್ಯಾಯ ಪ್ರಾರಂಭದ. ಇದರಲ್ಲಿ ಗಡ್ಯಪ್ಪನವರ ಮರಣ ನಿವಾರಣೆ ಅಂತ ವಿಷಯ ಅಂದರೆ ಗಡ್ಯಪ್ಪನವರ ಮರಣ ನಿವಾರಣೆ ಅಂತ. ಗಡ್ಯಪ್ಪ ಅಂತಕ್ಕಂಥವ್ರು ಹೊನ್ನೂರಿನ ಒಬ್ಬ ಸದ್ಭಕ್ತ, ಮಿಲಿಟ್ರಿ ಯೋಧರು, ಭಾಳ ಒಳ್ಳೆಯ ಪುರುಷ ಮತ್ತು ಭಾಳಷ್ಟು ನಿಷ್ಠೂರ ಇರ್ತಕ್ಕಂಥ ಪುರುಷ. ನಿಷ್ಠೂರ ಅಂದ್ರೆ ಗುರುಗಳಲ್ಲಿ ಭಾಳಷ್ಟು ನಿಷ್ಠೂರ ಇರ್ತಕ್ಕಂಥ ಭಕ್ತಿಯಿಂದ ಇರ್ತಕ್ಕಂಥವ್ರು, ಭಾಳ ಭಕ್ತಿ ಸಂಪನ್ನ. ಅವ್ರ ವಿಷಯ ಬರ್ತದಲ್ಲಿ ಇದಕ್ಕಿಂತಲೂ ಇನ್ನೊಂದು ವಿಷಯ ಬಂದಿರ್ತದೆ, ಅವ್ರ ಬಗ್ಗೆ ವಿಷಯ ಬಂದಿರ್ತದೆ. ಅದು ಅಪ್ಪ ಅವರು ಸೇವೆ ಮಾಡ್ತಕ್ಕಂಥವ್ರು ಮಧುರಕಂಡಿ ಮಠದಲ್ಲಿ ಇದ್ದಾಗ ಅಪ್ಪ ಅವ್ರ ಹತ್ರ ಹೋಗ್ತಿರ್ತಾರೆ. ಮೊದಲು ಗೋಯಲ್ಲಿದ್ದಾಗ, ಆನಂತರ ಸಿಂಧೂರು ಮಠಕ್ಕೆ ಅಪ್ಪ ಅವ್ರು ಹೋದ ನಂತರ ಸಿಂಧೂರು ಅಲ್ಲಿ ಕೂಡ ಹೋಗ್ತಿರ್ತಾರೆ. ಹೀಗೆ ಒಳ್ಳೆಯವರಾಗಿರ್ತಕ್ಕಂಥ ಸದ್ಭಕ್ತರು. ಆದ್ಮೇಲೆ ನೀವೆಲ್ಲ ಈಗ ಎಲ್ಲಿ ಹೋಗೋಣ? ಸಿಂಧೂರಿಗೆ ಹೋಗೋಣ. ಎಲ್ಲಿ ಹೋದ್ರಿ? ಸಿಂಧೂರು ಉಂಬ್ರಾಣಿಗಳ ಮಧ್ಯೆಲ್ಲಿರ್ತಕ್ಕಂಥ ಹಿರೇಹಳ್ಳದ ಬೆಲ್ಲವನಕ್ಕೆ ಹೋಗೋಣಂತ. ಎಲ್ಲರೂ ಬರೀ ಆನಂದ ಆಗಲಿ. ಅಲ್ಲಿ ಅಪ್ಪ ಅವ್ರ ಸನ್ನಿಧಿಯಲ್ಲಿ ಅನೇಕ ಜನ ಸದ್ಭಕ್ತರು ಬರ್ತಾಯಿದ್ದಾರೆ. ಪ್ರತಿಯೊಬ್ಬರು ಬೇರೆ ಬೇರೆ ಸದ್ಭಕ್ತರು ಒಂದು ಬೇರೆ ಬೇರೆ ಅಭಿಪ್ರಾಯಗಳೆಲ್ಲರೂ ಗುರುಗಳು ಸಮಾಧಾನ ಮಾಡ್ತಾರೆ. ಶಾಸ್ತ್ರ ಬೇಕಾದ್ರೆ ಶಾಸ್ತ್ರ, ಪುರಾಣ ಬೇಕಾದ್ರೆ ಪುರಾಣ, ಸಕಾಮ ಭಕ್ತಿಗಳು ಇದು ಬೇಕು ಅಂತ ಏನೋ ಅಪೇಕ್ಷೆ ಪಡ್ತಾರೆ. ಎಲ್ಲವನ್ನೂ ನೀಡ್ತಕ್ಕಂಥ ಸಾಮರ್ಥ್ಯ ಗುರುಗಳು ಇರ್ತದೆ. ಹೀಗೆ ಸದ್ಗುರುವರು ಸನ್ನಿಧಿ ಅನೇಕ ಸದ್ಭಕ್ತರು ಬರ್ತಾರೆ. ಅವರೊಳಗೊಬ್ಬರು ಗಡ್ಯಪ್ಪ ಮೊದಲು ಅಂತಕೊಂಡು ಅಪ್ಪ ಅವ್ರ ಶಿಷ್ಯರವರು, ಹೊನ್ನೂರವರು. ಅವರು ಸದ್ಗುರುವರ ಸನ್ನಿಧಿಯಲ್ಲಿದ್ದಾಗ ಅವ್ರಿಗೊಂದು ಭಾವನೆ ಬರ್ತದೆ. ಪೂರ್ವದಲ್ಲಿ ನಡೆದಿರ್ತಕ್ಕಂಥ ವಿಷಯ ಇದು. ಆ ಸಂಕ್ಷಿಪ್ತದಲ್ಲಿ ಸ್ವಲ್ಪ ಒಂದು ವಿಷಯ ಈಗ ಸದ್ಯ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅದು ಮೊದಲೆಲ್ಲ ಆಗಿ ಹೋಗಿರ್ತದೆ. ಹಿಮಾಲಯದಲ್ಲಿ ಅವರು ವಾಹನ ನಡೆಸ್ತಿರ್ತಾರೆ, ಮಿಲಿಟ್ರಿ ಒಳಗೆ ಡ್ರೈವರ್ ಇರ್ತಾರೆ. ಅವರೊಂದು ಭಾವನೆ ಬರ್ತದೆ. ಸದ್ಗುರುಗಳು ಅವನೂರೇನು ತೃಣಕಾಷ್ಟ ಪರಿಪೂರ್ಣವಾಗಿ ಅಂತ ಹೇಳ್ತಾರೆ ವಿಷಯ. ಗುರುಗಳು ಹೇಳ್ತಾರೆ, ಗುರುಗಳು ಇಲ್ಲದಿರ್ತಕ್ಕಂಥ ಸ್ಥಾನ ಇಲ್ಲ. ಗುರುಗಳು ಎಲ್ಲೆಲ್ಲ ತುಂಬಿರ್ತಾರೆ ಗುರುಗಳು ಅಂತೇಳಿ ಈ ವಿಷಯ ಕೇಳಿರ್ತಾರೆ. ಹಿಮಾಲಯದ ಹೋದ ಸಮಯದಲ್ಲಿ ಅವರಿಗೆ ಸ್ಮರಣೆ ಬರ್ತದೆ. ಏನಂದ್ರೆ ಗುರುಗಳು ಅವನೂರೇನು ತೃಣಕಾಷ್ಟ ಪರಿಪೂರ್ಣ ಅಂತ ಹೇಳ್ತಾರೆ. ಗುರುಗಳು ಸಂಶಯ ಬರಬಾರ್ದು ಮನುಷ್ಯನಿಗೆ. ಸಂಶಯ ಆತ್ಮನಿಶ್ಚಯತೆ ಅಂತ. ಸಂಶಯ ಬಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗ್ತದೆ. ಸಂಶಯ ಇರಬಾರ್ದು. ಅವ್ರಿಗೆ ಪರೀಕ್ಷೆ ಮಾಡ್ಬೇಕನ್ಸ್ತದೆ ರೀ. ಹಾಗಾದರೆ ಗುರುಗಳು ಪರಿಪೂರ್ಣತೆ ಈ ಹಿಮಾಲಯದೊಳಗೆ ಗುರುಗಳು ಇರಬಹುದೇನು? ಹಿಮಾಲಯದೊಳಗೆ ಗುರುಗಳು ಇರಬಹುದೇನು? ಮನಸ್ಸು ಹೇಳ್ತದ ಇರಬಹುದೇನು? ನೋಡಿ ಬಿಡ್ಬೇಕಲ್ಲ ಅಂತ. ನೋಡಿ ಬಿಡಬೇಕು. ನಮ್ಮಲ್ಲಿ ಲಿಂಗನೂರು ಸ್ವಾಮಿಗಳು ಬರ್ತಾರೆ ನೋಡಿ. ಲಿಂಗನೂರು ವಿಜಯ ಸ್ವಾಮಿಗಳು ಅಂತ ತಿಳ್ಕೊಂಡು ಲಂಡನ್ಗೆ ಎದ್ರು. ಅಲ್ಲಿ ಲಂಡನ್ದೊಳಗೆ ಇಲ್ಲಿ ಬೆಳಗಿನ 8 ಗಂಟೆ ಆದ್ರೆ ರಾತ್ರಿ 3 ಗಂಟೆಗೆ ಇರ್ತದೆ. 3 ಗಂಟೆ ಅವರು ಫೋನ್ ಹಚ್ಚಿದ್ರು. ಅಪ್ಪವ್ರ ನಾನು ಲಂಡನ್ಗೆ ಹೋಗ್ಬೇಕಾಗಿದ್ರಿ, ಇದಕ್ಕೆ ಕೇರಳಕ್ಕೆ ಹೋಗ್ಬೇಕು. ಕೇರಳದಿಂದ ವಿಮಾನ ಎತ್ಕೊಂಡು ಹೋದ್ರೆ ಮುಂದೆ 3 ಗಂಟೆ ವಿಮಾನ ಹೋಯ್ತಂದ್ರೆ ಅಲ್ಲಿಂದ ಈ ಪೃಥ್ವಿ ಕೊನೆ ಇಲ್ಲಿ ಬಂದ ನಂತರ ಈಚೆಗೆ ಶ್ವಾಸನ ಇಲ್ಲ ನೋಡ್ರಿ, ಮುಂದೆ ಬೇರೆನದಲ್ಲ. ಹಾಗಾಗಿ ಮುಂದೆ ನೀರು ಮುಂದೆ ನೀರು ಅಲ್ಲಿ ಇತ್ತು. ಮತ್ತೊಂದು ಸ್ವಲ್ಪ ದಾಟಿ ಹೋಗಿಬಿಟ್ರೆ ಮುಂದೆ ಪೂರ್ತಿ ಆಕಾಶನ ಈ ಪೃಥ್ವಿ ಅಂತಕ್ಕಂಥ ಏನಂತ ಗೋಲಾಕಾರ ಇಲ್ಲಿ ಮುಗಿದು ಹೋಗಿಬಿಡ್ತದೆ. ಆ ಕೇರಳದ 3 ಗಂಟೆ ಹೋದ್ರು. ಅಲ್ಲಿಗೆ ಹೋಗ್ಬೇಕಾಯ್ತಪ್ಪರ. ಹೋಗಲ್ಲನ್ರಿ ಅಂತ ಕೇಳಿದ್ರು. ಹೋಗಿ ಬರ್ರಿ ಅಂತ. ಏನು ಮಾಡ್ತಾಯಿದ್ರಿ? ಸ್ನಾನ ಮಾಡ್ತೀರಪ್ಪ ಅವರು. ಅದು ಮಾಡಿರ್ತಿದ್ರಿ. ಆದರೆ ಅವ್ರು ಹೇಳಿದ್ರು, ಅಪ್ಪ ಅವರು ಎಲ್ಲ ಕಡೆ ಇರ್ತಾರೆ, ಅಲ್ಲಿ ಮಠದೊಳಗೂ ಇರ್ತಾರೆ, ಬೇರೆ ಕಡೆ ಭಕ್ತರು ಉದ್ಧಾರ ಮಾಡಿರ್ತಾರೆ. ನೀವು ಪುರಾಣದಾಗ ಹೇಳ್ತಾರೆ, ಬರೆದಿದ್ದೀರಪ್ಪ ಅವ್ರ ಚರಿತ್ರೊಳಗೆ. ಅಪ್ಪವ್ರು ಇಲ್ಲಿ ಈ ಲಂಡನ್ದಾಗ ಅಪ್ಪವ್ರು ಇಲ್ಲಿ ಇರ್ತಾರನ್ರಿ ಅಪ್ಪವ್ರ ಅಂತ ಕೇಳಿದ್ರೆ ಅವನು. ನಂದು ಪರಿಪೂರ್ಣ ಅಂದ್ರೆ ಗುರುಗಳು ಅವನೇನೋ ತೊಣಕಾಷ್ಟ ಪರಿಪೂರ್ಣ ಗುರುಗಳು ಎಲ್ಲ ಕಡೆ ಇದ್ದೇ ಇರ್ತಾರೆ. ಅಪ್ಪವ್ರ ಮುಂದೆ ನಮಗೆ ಹೇಗೆ ಗುರುತಾಗ್ಬೇಕ್ರಿ ಅಂತ ಕೇಳಿದ್ರು. ನೀವು ಗುರುತಾಗಲಿ ಅಂತ ಪ್ರಾರ್ಥನೆ ಮಾಡಿರಿ, ಗುರುತಾಗ್ತದೆ. ಸ್ನಾನ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದ ನಂತರ ಸ್ನಾನ ಮಾಡಿಕೊಂಡ್ರು. ಸ್ನಾನ ಮಾಡಿ ಬರೋಷ್ಟ್ರೊಳಗೆ ಅದು ಮಂಜು ಕವಿತಾ ಇದ್ದಾಗ ಆ ಗ್ಲಾಸಿಗೆ ಈ ಗ್ಲಾಸ್ ಅವರಲ್ಲಿ ಹೀಗೆ ಗ್ಲಾಸ
ಗ್ಲಾಸಿಗೆ ಹೊರಭಾಗ ಮಂಜು ಬಂದ ಒಳಭಾಗ ಕೂಡ ಅದು ಬಂದು ಮಂಜು ಅದು ಸ್ಪರ್ಶ ಇತ್ತು. ಬಂದು ನೋಡ್ತಾರೆ ಅದ್ರ ಮೇಲ್ಭಾಗದ ಇಷ್ಟು ದೊಡ್ಡದಿರ್ತಕ್ಕಂಥ ಹಸ್ತು ಮುಡಿತಾರೆ ಆ ಮಂಜಿನೊಳಗೆ ಗ್ಲಾಸಿನ ಮೇಲೆ. ಸಣ್ಣವರು ಸಣ್ಣ ಹಸ್ತು ಇರ್ತಕ್ಕಂಥವ್ರು 4-6 ಮಂದಿ ಗೆಳೆಯರು, ಅವ್ರ ಹಸ್ತು ಒಂದು ದೊಡ್ಡ ಇಲ್ಲ, ಸಣ್ಣವ್ರದಾರೆ. ಅಷ್ಟು ದೊಡ್ಡ ಹಸ್ತ ಅಂತ ಅಲ್ಲಿ ಹೋಗಿ ನೋಡಿದ್ರು, ತಮ್ಮ ಹಸ್ತ ನೋಡ್ಕೊಂಡ್ರೆ ಆ ಹಸ್ತ ನೋಡ್ರಿ ಅದಕ್ಕಿಂತ ದೊಡ್ಡದು ಹಸ್ತ. ಮರಳಿ ಫೋನ್ ಹಚ್ಚಾರ, ಅಪ್ಪ ಅವರ ಏನು ಸ್ವಾಮಿಗಳ ಹೇಳಿದ್ವಿ. ಅವ್ರ ಹೆಸರು ವಿಜಯ ಸ್ವಾಮಿಗಳು, ಲಿಂಗನೂರವರು. ಅವ್ರು ಹೇಳಿದ್ರು, ಅಪ್ಪವ್ರ ಇಲ್ಲಿ ಗ್ಲಾಸಿನಲ್ಲಿ ದೊಡ್ಡ ಹಸ್ತು ಮುಡಿದ್ರಪ್ಪ ಅವ್ರ, ನಾವೆಲ್ಲರೂ ಸಣ್ಣವ್ರಿದ್ದೀವಿ ಅಂತ ಕೇಳಿದ್ರು. ನಾವು ಇದೇ ನೀವೇನು ಪ್ರಾರ್ಥನೆ ಮಾಡಿದ್ರಿ? ಅಪ್ಪವ್ರ ಇಲ್ಲಿ ಲಂಡನ್ದಾಗ ಹೋದಾರ ಕೇಳಿದ್ರಿ ಅಂತ. ಈಗೇನು ಅಷ್ಟು ಹೇಳಿರ್ತಾನೆ. ಹೌದ್ರಪ್ಪ ಅಪ್ಪವ್ರು ಇಲ್ಲಿ ಅದಾರ್ರಿ ಅಂತ. ಎಲ್ರಿ? ಲಂಡನ್ದೊಳಗೆ ಅಲ್ಲಿ ಹಸ್ತ ಮೂಡಿತಂದ್ರೆ ಅಪ್ಪವ್ರ ಅಲ್ಲಿ ಇದ್ದಾರಂತ ಇಲ್ಲಂತ್ರಿ. ಆಗ ಮತ್ತು ಅವರು ಸಂತೋಷಪಟ್ಟು ಅಪ್ಪವ್ರದ್ದು ಹೋಗಿ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪವ್ರು ಎಲ್ಲ ಕಡೆ ಇದ್ದೀರಿ ಅಂತಕೊಂಡು ಹೇಳಿ ಒಪ್ಕೊಂಡ್ರು. ಎಷ್ಟೋ ಸಲ ಅದೇ ಅವ್ರದ್ದು ಇನ್ನೊಂದು ಏನಂದ್ರೆ ಇದು ಮಾಡ್ತಾರಲ್ಲ, ವ್ಯಾಪಾರ ಉದ್ಯೋಗ ಮಾಡ್ತಾರೆ, ಬಿಸ್ನೆಸ್ ಅಂತಿರ್ತಾರೆ ನೋಡಿ, ಏನು ಇಂಗ್ಲೀಷ್ನಾಗ ಅದನ್ನು ಮಾಡೋದಿತ್ತು. ಅದನ್ನು ಅಧ್ಯಯನ ಮಾಡ್ತಿದ್ರು. ಅದರೊಳಗೆ ಯಾವ್ದು ವಿಶೇಷ ಅಂತಕ್ಕಂಥದ್ದು, ಯಾವ ದೇಶ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಂತ ಹೇಳೋದು ಇವರು ಭಾರತ ಅಂತ ಸೇರಿಸಿದ್ರು, ಇಂಡಿಯಾ ಅಂತೇಳಿ ಸೇರಿಸಿದ್ರು. ಇಂಡಿಯಾ ಅಂತ ಯಾವ ಕಾರಣಕ್ಕೆ ಸೇರಿಸಿದ್ರೆ ಅನ್ನೋಗೋಸ್ಕರ ಇವರು ಚೆನ್ನಾಗಿ ಎಲ್ಲದರೊಳಗೆ ಯಶಸ್ವಿಯಾಗಿದ್ದರು. ಆದರೆ ಇಂಡಿಯಾ ಅಂದಗೋಸ್ಕರ, ಭಾರತ ಅಂದಗೋಸ್ಕರವಾಗಿ ಇವ್ರು ನಾಪಾಸ್ ಅಂತ ಬರೆದುಬಿಟ್ರು ಅವರು. ಅಲ್ಲಿ ಅವರು ಆ ಹೆಸರಿಗೆ ತೊಗೊಂಡಿರ್ತಾರೆ. ಇಲ್ಲಿ ಅವರು ನಾವು ಲಂಡನ್ಗೆ ಹೋಗ್ಬೇಕು, ಅಮೇರಿಕ ಹೋಗ್ಬೇಕು, ರಷ್ಯಾಕ್ಕೆ ಹೋಗ್ಬೇಕಂತ ಇರ್ತೀರಿ. ಅಲ್ಲಿದ್ದವ್ರು ಏನು ಮಾಡ್ತಾರೆ, ಈ ದೇಶ ನೋಡಿ ಆಗಿ ಬರ್ತಲ್ಲ ಅವ್ರಿಗೆ. ಯಾಕಂದ್ರೆ ಇದು ಕೀರ್ತಿ ಬರ್ತಲ್ಲ, ಅದು ಬರಬಾರ್ದು ಅಂತ ಅವ್ರು ಹೊಟ್ಟೆಗೆ ಸೇರ್ತಾರೆ. ಇವು ತೆಗೆದು ಹಾಕಿರು. ಅವ್ರು ಭಾಳ ದುಃಖ ಮಟ್ಟಪ್ಪ ಅವ್ರು ಹೇಗಿದ್ರಿ, ಅಷ್ಟು ಬಂದು ಅಭ್ಯಾಸ ಮಾಡಿ ಮತ್ತು ತಾಯಿ ತಂದೆಗೆ ಹಾಳಾಳಕ್ಕೆ ಏನು ಮಾಡಬೇಕು, ಭಕ್ತಿ ಪ್ರಾರ್ಥನೆ ಮಾಡಿಲ್ಲ ಸರಿ ಅಂತ ಹೇಳಿದ್ರು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಕೊನೆಗೆ ಅವರು ಬರೀ ಪರೀಕ್ಷೆ ಕೂಡಿಸಿದ್ರು, ಯಶಸ್ವಿ ಆದರು, ಸರಿ ಆಯಿತು. ಆದರೆ ಗುರುಗಳು ಎಲ್ಲಿದ್ದಾರೆ? ಅಣುರೇಣು ತೃಣಕಾಷ್ಟ ಪರಿಪೂರ್ಣವಾಗಿದ್ದಾರೆ. ಆಗ ಆ ಗಡ್ಯಪ್ಪ ಅಂತಕ್ಕಂಥವ್ರು ಅಪರ ಶಿಷ್ಯರು ಹಿಮಾಲಯ ಪ್ರದೇಶಕ್ಕೆ ಹೋದಾಗ, ಹಿಮಾಲಯದೊಳಗೆ ಭಾಳಷ್ಟು ಎತ್ತರ ಹೋದಾಗ ಅವ್ರೇನಿಸ್ತು, ಅತ್ಯಂತ ವೇಗವಾಗಿ ಈ ಮಿಲ್ಟ್ರಿ ಗಾಡಿಗಳು ಹೊರಟಾವ, ಭಾಳಷ್ಟು ಗಾಡಿಗಳು ಹೊರಟಾವ. ಇವ್ರ ಗಾಡಿನ ಹೊರಟದ್ರಿ. ಅದ್ರೊಳಗೆ ಅವರು ಒಬ್ಬರೇ ಇದ್ದಾರೆ, ಯಾರು ಕರ್ಕೊಂಡು ಬರ್ಲಿಕ್ಕೆ ಹೊರಟ ಗಾಡಿ, ಅದು ಒಬ್ಬರೇ ಇದ್ದಾರೆ ಅನ್ನಿಸ್ತು. ಈಗ ಅಪ್ಪರಲ್ಲಿ ಇದ್ದಾರೋ ಇಲ್ಲಿ ನೋಡ್ಬೇಕಂದ್ರೆ ಅತ್ಯಂತ ವೇಗವಾಗಿ ಬಿಟ್ರಿ ಗಾಡಿ. ಮನುಷ್ಯ ಅನ್ನಿಸ್ತು ಅಪ್ಪವ್ರಲ್ಲಿದ್ದರೆ ನಾನು ರಕ್ಷಣೆ ಮಾಡ್ತಾರೆ, ಇರಲಿಲ್ಲ ಅಂದ್ರೆ ನಾನು ರಕ್ಷಣೆ ಸತ್ತು ಹೋಗ್ಬೇಕು. ಅತ್ಯಂತ ವೇಗವಾಗಿ ಎಲ್ಲ ಗಾಡಿಗೆ ಎಷ್ಟು ಶಕ್ತಿ ಇರ್ತದೆ ಅಷ್ಟು ಶಕ್ತಿ ಎಲ್ಲ ಇಟ್ಟುಬಿಟ್ರಿ. ಗಾಡಿ ಇಷ್ಟು ಹೋಯ್ತು. ಗಾಡಿ ಹೋಗೋ ವೇಗಕ್ಕಾಗಿ ಎಲ್ಲ ಮುಂದಿನ ದಾರಿ ಬಿಟ್ಟು ಅದಕ್ಕೆಲ್ಲ ಗಡೆ ಪೀಗೆ ಹೊರಟ, ತಲೆ ಸರಿಯುತ್ತೋ ಮಷಿನ್ ಕೆಡ್ತು ಏನಂತ ಎಲ್ಲ ದಾರಿ ಬಿಟ್ರಿ. ಆಗ ಗಾಡಿ ಹೋಯ್ತು. ಅತ್ಯಂತ ವೇಗವಾಗಿ ಹೋಗಿ ಅತ್ಯಂತ ಎತ್ತರಕ್ಕೆ ಮಿಲ್ಲರ್ ಮೊದಲು ಗುರ್ತದೆ ಎಲ್ಲಿ ವಿಶೇಷ ಅದತ್ತು ಅಂಥ ಎತ್ತರ ಜಾಗಕ್ಕೆ ಹೋಗಿ ಒಮ್ಮಿಂದೊಮ್ಮೆ ಅವ್ರಿಗೆ ಹ್ಯಾಂಡಲ್ ಹೊಳಿಸ್ಬಿಟ್ರಿ. ಅಲ್ಲಿಂದ ಎತ್ತರ ಪರ್ವತದಿಂದ ಗಾಡಿ ಏನಂದ್ರೆ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ತಾವು ಇಲ್ಲಿ ಕೂಡ ಇದ್ದೀರಂದ್ರೆ ನಾವು ಉಳಿಬೇಕು, ಇಲ್ಲ ನಾವು ಸತ್ತು ಹೋಗ್ರಿ ತಗೊಂಡು ಗಾಡಿ ಅಲ್ಲಿಂದ ಹೊರಳಿಸ್ಬಿಟ್ರಿ. ಹಿಮಾಲಯ ತುದಿಯಿಂದ ಮೇಲ್ಭಾಗದಿಂದ ಉಳ್ಕೋತ ಬಂದ್ರಿ ಗಾಡಿ. 2-3 ಕಿಲೋಮೀಟ್ರ್ ಉಳ್ಕೋತ, ಮತ್ತು ಆ ಕಲಿಬಡಿ ಈ ಕಲಿ ಉಳ್ಕೋತ ಗಾಡಿ ನುಜ್ಜಾಗಿತ್ತಲ್ಲ ಮುಗಿದೋಗ್ತು. ಕೆಳಗೆ ಹಾಗೆ ಬಂದು ಕೆಳಗೆ ಬಂದು ಗಾಡಿ ಬಿತ್ತು. ಬೀಸುಕಲ್ಲ ಕಾಳು ಹಾಕಿರ್ತಾರಲ್ಲ ಹಾಗಾಗಿತ್ತು ಅವ್ರ ಸ್ಥಿತಿ. ಆ ನಂತರ ಗಾಡಿ ಉರುಳಿದು ಬಂದಾದ ನಂತರ ಗಡ್ಯಪ್ಪ ಕಣ್ಣು ತೆರೆದು ನೋಡಿದ್ರು, ಎಲ್ಲಿ ಖರ್ಚಾಗಿಲ್ಲ, ಏನೂ ಆಗಿಲ್ಲ. ಗಾಡಿ ಎಲ್ಲ ಹಾಳಾಗಿದ್ರಿ. ಇವನು ಪ್ರತ್ಯೇಕ ಏನಂತ ನೋಡಿ, ಇವನು ಏನೂ ಆಗಲ್ಲ ಅದನ್ನು. ಆಗ ಕಣ್ಣು ತೆರೆದ ನೋಡಿದ, ಗಾಬರಿ ಅದ. ಪರ್ವತ ನೋಡಿದ, ಮೇಲ್ಭಾಗ ಕೆಳಭಾಗ ನೋಡಿದ, ಎಲ್ಲ ಕಡೆ ನೋಡ್ತಾನೆ. ಅಪ್ಪವ್ರ ಇದ್ದೀರಪ್ಪವ್ರ ತಂದ
ಅದಕ್ಕೆ ಶರಣರಂತಾರೆ, ಪಟವನ್ನು ಹರಿದು ತಂತುವನ್ನು ಅರಸಲೇಕಯ್ಯ. ಅರಿವನ್ನು ಹರಿದ ಇದು ಒಳಗೆ ನೂಲು ನೋಡಿ, ನೂಲು ಬಿಚ್ಚಿ ಅದ್ರೊಳಗೆ ಭಾಗದಲ್ಲಿ ಅರಳಿ ಐತಪ್ಪ, ಇದ್ರೊಳಗೆ ಅರಳಿಲೆ ನೂಲು ಮಾಡ್ಯಾರ, ನೂಲು ತೆಗೆದುಕೊಂಡು ಹೋಗಿ ವಸ್ತ್ರ ಮಾಡ್ಯಾರ ಅನ್ನೋದು. ಇದು ಯಾವ ಶಾಣಿತನ ಅಂತಾರೆ ಶರಣರು. ಪಟವನ್ನು ಹರಿದು ತಂತುವನ್ನು ಅರಸಲೇಕಯ್ಯ. ತಂತು ಏನು ನೋಡ್ತಾ ಇದ್ದೀರಿ ಅದು ನೂಲ, ಅದು ಹರಿಯಲ್ಲದ ನೋಡ್ಬೋದಲ್ಲ. ಘಟವನ್ನು ಒಡೆದು ಮೃತ್ತಿಕೆಯನ್ನು ಅರಸಲೇಕಯ್ಯ. ಈ ಮಣ್ಣು ಕೊಡ ನೋಡಿ, ಇದು ಮಣ್ಣಿನ ಕೊಡ ಒಬ್ರು ಕೊಟ್ಟಿರ್ತೀರಿ, ಇದು ಮಣ್ಣಿನ ಕೊಡ ಆತನ ಗುರುತಾಗಿದೆ. ಅವು ಒಡೆದು ನೋಡಿ ಕುಟ್ಟಿ ನೋಡಿ ಎಲ್ಲ ಕಡೆ ಕುಟ್ಟಿ ಮಣ್ಣು ಹಚ್ಚಪ್ಪ ಅಂತಂದ್ರು. ಅದು ಮಣ್ಣಿನ ಕೊಡ ಅಂದ್ರೆ ಒಪ್ಪಕೋಬೇಕಲ್ಲ. ತನುವೆ ಕೆಡಿಸಿ ಘನವನ್ನು ಅರಸಲೇಕಯ್ಯ. ಈ ತನುವನ್ನು ನಾಶ ಮಾಡಿ ಗುರುಗಳಿದ್ರೆ ಬರಲಿ, ಇರಲಿ ಒಂದು ನಾಶ ಆಗಿ ಹೋಗು ಅಂತಂದ. ಈ ಶರೀರವನ್ನು ಮೇಲ್ಭಾಗದ ಜೀಪ್ ಕೆಳಗೆ ಕೆಡವಿ ಅದ್ರೊಳಗೆ ಉರುಳ್ಕೋತ ನೀವಿದ್ರೆ ಬಂದು ರಕ್ಷಣೆ ಮಾಡಿರ್ಲಿಕ್ಕಂದ್ರೆ ಸತ್ತು ಹೋಗಲಿ ಹೋಗ್ತದ. ತನುವನ್ನು ಕೆಡಿಸಿ ಘನವನ್ನು ಅನಿಸ್ಲಿಕ್ಕೆ ಯಾಕೆ ಹೋದಪ್ಪ, ಎಷ್ಟು ಹುಚ್ಚಿದ್ದೀವು. ಶರಣರು ಮೊದಲು ಹೇಳ್ರಿ ಮಾಡಬಾರ್ದು ಹೇಳಿ. ಆಮೇಲೆ ತನುವೇ ಘನವೆಂದರಾಗದೆ ಆ ಅಣುರೇಣು ತುಣಕಾಟ ಪರಿಪೂರ್ಣ ಇರೋದು ಒಂದು ಪರಬ್ರಹ್ಮ ಸ್ವರೂಪತೆ ಅಂದ್ರೆ ಇರ್ತಕ್ಕ ಸರ್ವಂ ಕಲಿಯುವ ಬ್ರಹ್ಮ, ಎಲ್ಲ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ತಿಳಿಬಾರ್ದೆ ಅಂತ ಸರ್ವಾತ್ಮ ಜ್ಞಾನ ಹೇಳಿದ್ರು ಅವರು. ಈಗ ಈ ಉರುಳ್ಕೋತ ಬಂದ, ಕಣ್ಣು ತೆರೆದ ನೋಡಿದ, ಮತ್ತು ಏನೂ ಆಗಿಲ್ರಿ. ಸದ್ದೂರ ಅಂತಿದ್ದದ್ದು ಸತ್ಯದ ಮತ್ತೊಂದು ಉಸಿರಾಗ್ಯದ. ಗುರುಗಳು ಗಡ್ಯಪ್ಪ ಅಂತಂದ್ರೆ ಅಲ್ಲೇ ಪ್ರತ್ಯಕ್ಷ ಆಗಿ ಏನು ಅನ್ಸದ ಅಂತ ಕೇಳಿದ್ರು. ಅಪ್ಪವರ ತಾವಿದ್ದೀರಿ ಪರಿಪೂರ್ಣವಾಗಿ ಅಂತ. ಎಷ್ಟು ದಡ್ಡಿದ್ದೀವು. ಪರಿಪೂರ್ಣವಾಗಿ ಇದ್ದೀನಿ ಅಂತೇಳಿ ಪರಿಪೂರ್ಣ ಇದ್ದಂತ ತಿಳ್ಕೊಬೇಕಲ್ಲ. ಸಂಶಯ ಆತ್ಮ ವಿನಶ್ಯತೆ ಅಂತ ಸಂಶಯ ಮಾಡ್ಕೊಳ್ಳೋದು ಎದಕ್ಕೆ ಬೇಕಾಗಿತ್ತು? ನೀನು ಸಂಶಯಗೋಸ್ಕರ ಗೌರ್ಮೆಂಟ್ ಗಾಡಿ ಹಾಳು ಮಾಡಿದಿ. ಗೌರ್ಮೆಂಟ್ ಗಾಡಿ ಹಾಳು ಮಾಡಿದಿ. ನೀನು ಗರ ತಿರುಗೋತ ಸುತ್ತ ಹಾಕಿ ತಲೆ ಪ್ರಮಾದ ಆಗ್ತದಲ್ಲ, ತಿರುಗಿ ಬಂದು ಅಷ್ಟೆಲ್ಲ ಆಗಿ ಅಕಸ್ಮಾತ್ ಒಂದು ವೇಳೆ ಇರ್ಲಂತ ಒಂದು ವೇಳೆ ಬಿಟ್ಟಿದ್ರೆ ನಿನ್ನ ಗತಿ ಏನಾಕಿತ್ತು? ಎಷ್ಟು ದಡ್ಡಿದ್ದಿ, ದೊಡ್ಡ ಶಾಣೆ ಇದ್ದಿ. ಒಂದು ಕೆಲಸ ಮಾಡು, ಇನ್ನವ್ರನ್ನ ಹುಡ್ಕ್ಯಾಡ್ಕೊಂಡು ಬರ್ತಾರವ್ರು. ಗಾಡಿ ಎಲ್ಲಿ ಬಿತ್ತಂತ ನೋಡಿಸಲ್ಲ, ಮಿಲಿಟರಿ ಹೋದ್ರೆ ಸುಮ್ಮನೆ ಬಿಡೋದು ಬರ್ತಾರವ್ರು. ಆಗ ಬಂದಾಗ ಯಾರು ಹೇಳಲ್ಲ, ಈಗ ಸುಮ್ಮನೆ ಕೂತಿನೋ, ಈಗ ಸುಮ್ಮ ಕಣ್ಣು ಸುಮ್ಮ ಕೂತ್ಬಿಡು. ಅವ್ರು ಬಂದು ಅಳಿಗಾಡಿಸ್ತಕ ಒಟ್ಟು ಅಳಿಗಾಡಬೇಡ, ಕಣ್ಣು ತೆರಿಬೇಡ, ನೋಡಬೇಡ. ಅವ್ರು ದೂರ ನೋಡಿದೆ ಅಂದರೆ ಅಷ್ಟು ಮಾಡು. ಆರಾಮ ತಪ್ಪಿ ಅವ್ರು ಇರ್ತಾರೆ, ತ್ರಾಸಾದವ್ರು ಹಾಗಿರು ಇರಲಿ. ಮತ್ತು ಎದುರು ಸಲ ಮಾಡಿದ್ರೆ ಇದನ್ನೆಲ್ಲ ಹೇಳ್ಕೊತ ಕೊಡೋಕೆ ಹೋಗ್ಬೇಡ, ನೀವು ತಿಳ್ಕೊ. ಇಲ್ಲಾಂದ್ರೆ ನೀನು ಶಿಕ್ಷೆ ಮಾಡ್ತಾ ಅಂತ ಹೇಳಿದ್ರು ಅಪ್ಪರ. ಮತ್ತು ಹೇಳಬೇಕ್ರಿ ಅಂತ ಹೇಳಬೇಕ್ರಿ ಅದನ್ನು ಸರಳ ಸರಿಯಾಗಿರು, ಚೆನ್ನಾಗಿರ್ತದೆ ಅಂಥೇಳಿ ಹೇಳಿದರು. ಆ ನಂತರ ಮತ್ತೇನು ಎಲ್ಲ ಕಡೆ ಪರಿಪೂರ್ಣ ತಗೊಂಡು ಗುರುಗಳು ಮತ್ತು ನಿರಾಕಾರ ಸ್ವರೂಪ ಹೋಗ್ಬಿಟ್ರು. ಮಿಲ್ಟ್ರವ್ರು ಹುಡುಕ್ತಾ ಬಂದ್ರಿ, ಅಲ್ಲಿಂದ ಇಳ್ಕೊಂಡು ಬಂದರು. ಇವನು ಹತ್ತರ ಬರ್ಬೇಕಾದ್ರೆ ಎಷ್ಟೋ ಸಮಯ ಹಿಡಿತಾವ್ರಿ. ಬಂದು ನೋಡ್ತಾರೆ, ಗಡಿಯಪ್ಪೆಲ್ಲ ಮುಗಿದಿರ್ಬೇಕು, ಸಣ್ಣ ತುಂಡಾಗಿ ಹೋಗ್ಬೇಕು. ಏನು ಅಲ್ಲಿ ದಾರಿ ಒಳಗೆ ಗಾಡಿ ಒಳಗೆ ಫುಲ್ಲಾಗಿ ಬಿದ್ದೋದು, ಎಲ್ಲಿ ಕಲ್ಲಿ ಬಿಡೋದು ನಾಶ ಅದು, ಗಾಡಿ ಒಳಗೆ ಸಿಕ್ಕತ್ತ ಅದು ಏನದು ತಗೊಂಡು ಎಲ್ಲ ಬಂದರು. ಏಕೆ ಮಾಡಿದ, ಅಟ್ಯಾಗ ಜೋರು ಹೊತ್ತು ಗಾಡಿ ಎಲ್ಲ ಬಂದರು. ಬಂದಾಗ ಅಲ್ಲಿ ದೂರದಾರೆ ಆಗ ನೋಡ್ತಾನೆ, ಕಣ್ಣು ಸಿಗು ಸತ್ತವ್ರ ಬದಲು ಕೂತಾರೆ. ಅವ್ರು ಬಂದು ನೋಡಿದ್ರು, ಕೈ ರಕ್ತದ ಏನು ಬಂದಿಲ್ಲ, ಇರ್ಬೇಕೇನೋ ತಿಳ್ಕೊಂಡು ಹೇಳಿ ಬಂದು ಗಡ್ಯಪ್ಪ ಏ ಗಡ್ಯಪ್ಪ ಅಂತ ಜೋರಾಗಿ ಮಾಡ್ರಿ. ಕಣ್ಣು ತೆರೆದು ಈಗ ಏನಾಗಿದ್ಲು ಕರೆ, ಮತ್ತು ಅಪ್ಪ ಹೇಳಿದ್ರಲ್ಲ, ಕಣ್ಣು ತೆರೆದ ಬದುಕಿಯ ಅತ್ತ ಅಂದ್ರಿ. ಹ್ಞೂ ರೀ ಅಂತಂದ. ಅಲ್ಲ ಏನಾಯಿತು, ಹೇಗೆ ಬಂದೆ ನೀನು, ಎದುರು ಸುರಾಗಿ ಬಿದ್ದು ಮುದ್ದಮ್ಮ ಹಾಗೆ ಮಾಡಿದ್ವು, ಗಾಡಿ ಕೆಡಿಯು, ಏನಾಯ್ತು ಅಂತ ಕೇಳ್ರು. ನನಗೇನೂ ಗುರುತಿಲ್ಲ, ಏನೂ ಗುರುತಿಲ್ಲ. ಹೇಗೆ ಗಾಡಿ ಬಂತು, ಹೇಗೆ ಬಿತ್ತು ನನಗೆ ಏನೂ ಗುರುತಿಲ್ಲ ಅಂತ ಹೇಳಿದ.
ಅವರು ಅಂದ್ರವರು, ಗಡ್ಯಪ್ಪ ನೀ ಬಿದ್ದು ಲೆಕ್ಕಲೆ ಈ ಗಾಡಿ ನೋಡಿ ಹೇಗಾಗಿದೆ, ಉಪಗ್ರಹ ಆಗ್ಯದ. ಸಿಕ್ಕಾಪಟ್ಟೆ ಎಷ್ಟೋ ಡೊಂಕ ಎಷ್ಟೆಷ್ಟು ಸಿಕ್ಕದಾಗಿತ್ತದು. ಇದು ಅಷ್ಟಾವಕ್ರ ಇದು ಎಷ್ಟೋ ವಕ್ರ ಆಗ್ಯೋದು, ದೇವರ ಬಲ್ಲ ಚೀಪ್ ಸಿಕ್ಕತ್ತಾಗ್ಯದ. ಇದರೊಳಗೆ ಎದ್ದುಕೊಂಡು ನೀನು ಬೀಳದಂತೆ ಸಾಯದಂತೆ ಎರಡನ್ನೂ ರಕ್ಷಣೆ ಆಗಿಲ್ಲ. ನಿನಗೆ ಹೊರಗೂ ಬಿದ್ದಿಲ್ಲ, ಕೈಕಾಲು ಮುರಿದಿಲ್ಲ, ಏನೂ ಆಗಿಲ್ಲ, ಒಂದು ಹನಿ ರಕ್ತ ಬಂದಿಲ್ಲ. ಹೀಗೆ ಇದ್ದೆ ಅಂದ್ರೆ ನೀನು ಸತ್ಯವಾಗಿ ಹೇಳು, ನಿನ್ನ ಹಿಂದೊಂದು ಯಾವುದೋ ಶಕ್ತಿ ಅದಂತ. ಯಾವುದಿಲ್ರಿ ತಿಳಿದ ನಮ್ಮದೇನು ಹೇಳಿಕೊಬೇಡ. ಇದು ಹಿಂದೆ ಶಕ್ತಿ ಇರಲೇಬೇಕು. ಈಗ ಹೀಗೆ ಬಡಿದ್ರೆ ಇದು ಕಾರ್ಯ, ಇದಕ್ಕೆ ಬಡದದ್ದ ಇದು ಧ್ವನಿ ಬರ್ತಲ್ಲ, ಆ ಧ್ವನಿ ಕಾರ್ಯ. ಈ ಧ್ವನಿ ಬರಬೇಕಾದ್ರೆ ಇದು ಬಡದದ್ದ ಕಾರಣ. ಇಷ್ಟು ಜೀವಂತವಾಗಿ ಅಷ್ಟು ಎತ್ತರ 2-3 ಕಿಲೋಮೀಟರ್ ಪರ್ಯಂತ ಉರುಳ್ಕೋತ ಬಂದಿಲ್ಲಿ ಜೀವಂತವಾಗಿ ಹೇಗೆ ಇದ್ದೀನಿ, ನಿನಗೆ ಏನು ಆಗಲ್ಲದ ಬದುಕಿಯಲ್ಲ, ಇದಕ್ಕೆ ಹಿಂದೊಂದು ಕಾರಣ ಅದ. ಆ ಕಾರಣ ಹೇಳೋದು ಹೇಳಿದ. ಕೈ ಮುಗಿದು ಹೇಳಿದ, ನಮ್ಮ ಗುರುಗಳಿದ್ದಾರೆ ಸಿದ್ಧಲಿಂಗೇಶ್ವರಗಳು ನಿಂತ್ಕೊಂಡು, ಅವರ ಆಶೀರ್ವಾದ ಎಲ್ಲ. ಅವ್ರು ಹೇಳಿದರು, ಮಹಾರಾಯ ಅವ್ರನ್ನ ನಾವು ನೋಡಿಲ್ಲ, ಈ ನಡೆದ ಕಾರ್ಯದ ಮೂಲಕವಾಗಿ ಆ ಗುರುಗಳು ಅಂಥ ಅಗಾಧ ಶಕ್ತಿ, ಅಂಥ ಶಕ್ತಿ. ಅವರು ಸಾಕ್ಷಾತ್ ಪರಮಾತ್ಮನೇ ಅವರಿದ್ದಾರಪ್ಪ, ಪರಮಾತ್ಮ ಇದ್ದಾರೆ. ಅವ್ರು ನೋಡಿದ್ರೆ ನಮಗೆ ಆಗಲಿಲ್ಲ, ಆದರೆ ಅವರ ಶಿಷ್ಯನ ನೀವು ನೋಡಿದಿಲ್ಲ. ಆ ನಮಸ್ಕಾರ ನಿನಗೆ ಮಾಡ್ತಾ ಇದ್ದೀವಿ, ಗುರುಗಳು ಇರಬೇಕಾಗಬೇಕು. ಅಧಿಕಾರಿಗಳು ಗಡ್ಯಪ್ಪನಿಗೆ ನಮಸ್ಕಾರ ಮಾಡಿರಿ. ಯಾವಾಗೋಸ್ಕರ ಮಾಡಿದರು? ಅಷ್ಟು ಭಕ್ತಿ ಸಂಪನ್ನಾಗಿರೋ ಮೂಲಕವಾಗಿ ಏನು ಆಗದೆ ಉಳಿದ್ರ, ಅಷ್ಟೊಂದು ಉಳಿದುಕೊಂಡು ಇಲ್ಲಿ ಬಂದಿ ಅಂದ್ರೆ ಇಲ್ಲಿ ಮತ್ತೆ ಬದುಕಿಯಲ್ಲ. ಇದಕ್ಕೆ ಹಿಂದಿನ ಶಕ್ತಿ ಗುರುಶಕ್ತಿ ಮುಂದೆ ಯಾವ ಶಕ್ತಿ ಇಲ್ಲ. ಅಂಥ ಶಕ್ತಿ ಸಂಪನ್ನ ಇರ್ತಕ್ಕಂಥ ನೀನು ಅವರ ಶಕ್ತಿ ನಿಜವಾಗಿ ಪಡೆದಿರ್ತಕ್ಕಂಥ ಶಿಷ್ಯ ಇದ್ದಿ. ನಿನಗೆ ಮಾಡಿದ ನಮಸ್ಕಾರ ಯಾವ್ರೊಳಗೆ ಹೇಳ್ತಾರೆ, ನಂದಿ ಕಿವಿಯೊಳಗೆ ಎಲ್ಲಿ ಹೇಳ್ತಾರೆ? ನಂದಿ ಕಿವಿಯೊಳಗೆ ಹೇಳ್ಬೇಕಂತ್ರಿ, ಅದು ಪರಮಾತ್ಮನ ಕೇಳಿಸಿ ಫಲವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಹೀಗೆ ನಿನಗೆ ನಾನು ಮಾಡಿರ್ತಕ್ಕಂಥ ನಮಸ್ಕಾರ ಗುರುಗಳಿಗೆ ಸಮರ್ಪಿತ ಆಗಲಿ. ನನ್ನ ನಮಸ್ಕಾರ ಗುರುಗಳಿಗೆ ಅರ್ಪಿಸು ಗುರುಗಳಿಗೆ, ನನ್ನನ್ನು ಉದ್ಧಾರ ಮಾಡಲಿ ಗುರುಗಳು ತಗೊಂಡು ಹೇಳಿ ಮಿಲಿಟ್ರಿ ಅಧಿಕಾರಿ ನಮಸ್ಕಾರ ಮಾಡಿದರು ಗಡ್ಯಪ್ಪನಿಗೆ. ಗಡ್ಯಪ್ಪ ತಾವು ಮಾಡಿರ್ತಕ್ಕಂಥ ನಮಸ್ಕಾರ ಗುರುಗಳಿಗೆ ಅರ್ಪಿತ ಆಗಲಿ, ಗುರುಗಳ ಕೃಪಾಶೀರ್ವಾದ ತಮಗಿರಲಿ ತಗೊಂಡು ಹೇಳಿ ಪ್ರಾರ್ಥನೆ ಮಾಡಿದ. ಹಾಗೆ ಪ್ರಯತ್ನ ಮಾಡಿ, ಎಷ್ಟೋ ಪ್ರಯತ್ನ ಮಾಡಿ, ಹಾಗೆ ಮಾಡಿ ಅವನು ಕರ್ಕೊಂಡು ಹೋದ್ರು. ಗಾಡಿ ಅಲ್ಲಿ ಬಿತ್ತದು, ಕರ್ಕೊಂಡು ಹೋದರು. ಇಷ್ಟಾದ ಮೇಲೆ ಗಡ್ಯಪ್ಪನ ಏನು ತಪ್ಪಿದಂಥದ್ದು? ಮರಣ. ಗಡ್ಯಪ್ಪನ ಮರಣ ನಿವಾರಣೆ ಅಂತ ಒಂದು ಭಾಗ್ಯದು. ಈ ಹಿಂದಿನದು ಆಗಿ ಹೋಗಿರ್ತಕ್ಕಂಥದ್ದು, ಈಗಿರ್ತಕ್ಕಂಥ ವಿಷಯ, ಅದಕ್ಕೊಂದಿರ್ತಕ್ಕಂಥ ಹೆಸರು ಬೇರೆ. ಅದೇ ಗಡ್ಯಪ್ಪ ಇಷ್ಟಾದ ಮೇಲೆ ಊರಿಗೆ ಬಂದ್ರೆ, ಇಷ್ಟಾದ ಮೇಲೆ ಏನು ಮಾಡ್ತಾರಂದ್ರೆ ಅಧಿಕಾರಿಗಳು ಹೇಳಿದ್ರು ಅಲ್ಲಿ ಏನಂದ್ರೆ, ಗುರು ಅಲ್ಲಿ ಸಾಹೇಬ್ರೆ, ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಗುರುಗಳಿಗೆ ಅದು. ದೇಶ ಸೇವೆನ ಮುಖ್ಯನ, ಆದ್ರೆ ಇಷ್ಟೊಂದು ಮಹಾ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು, ಆ ಗುರುಗಳ ಸೇವೆ ಮಾಡೋದು ಕೂಡ, ಗುರುಗಳ ಸೇವೆ ಮಾಡಿದ್ರೆ ದೇಶ ಸೇವೆನ ತಂತಲ್ಲಿ ಆಗತ್ತಿರ್ತದೆ. ಅವ್ರು ಆಶೀರ್ವಾದ ಮಾಡಿದ್ರೆ ದೇಶಕ್ಕೂ ರಕ್ಷಣೆ ಆಗ್ತದೆ, ತೊಂದರೆ ಇಲ್ಲ. ದಯವಿಟ್ಟು ನನ್ನನ್ನು ಈ ಮಿಲಿಟ್ರಿಯಿಂದ ಬಿಟ್ಟುಬಿಟ್ರೆ ನಾನು ಗುರು ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕು. ಅಂಥ ಗುರುಗಳನ್ನು ಬಿಟ್ಟು ಇರಲಿಕ್ಕೆ ನನ್ನ ಮನಸ್ಸು ಬರ್ತಾಯಿಲ್ಲ, ನನಗೆ ನೀವು ರಜೆ ಕೊಡಬೇಕು ಅಂದ್ರೆ ಪೂರ್ಣ ಬಿಟ್ಟು ಬಿಡ್ಬೇಕು. ನನ್ನನ್ನು ರಜೆ ಕೊಡೋದತ್ತಲ್ಲ ಕೊಟ್ಬಿಡ್ತಾ ಇದ್ದೀನಿ, ನಾನು ಬಿಟ್ಟುಬಿಟ್ರಿ ಅಂತೇಳಿ. ಆಗ ಅವ್ರು ಹೇಳಿದರು, ಗಡ್ಯಪ್ಪ ಇದು ಹಾಗೆ ಮಾಡ್ಲಿಕ್ಕೆ ಬರ್ತಾಯಿಲ್ಲ, ದೇಶ ಸೇವೆ ಮಾಡ್ಬೇಕಂದ್ರೆ ಇಷ್ಟು ದಿವಸ ನೇಮ ಅದಲ್ಲ, ಆ ನಿಯಮಾನುಸಾರ ಹೋಗಿ ನೀನು ಗುರುಗಳನ್ನ ಕೇಳು, ಅವರು ದೇಶ ಸೇವೆ ಮಾಡಂತ ಹೇಳ್ತಾರೆ. ಬೇಡ ಅಂತಾರೆ ಗುರುಗಳು. ಇಲ್ಲಿ ಅವರು ಗುರುಗಳು ನೋಡಿ, ಇಲ್ಲಿ ಅವರು ಇದ್ದೇ ಇದಾರಲ್ಲ ಗುರುಗಳು ಎಲ್ಲ ಕಡೆ ತುಂಬಿದ್ದಾರೆ. ಮತ್ತು ಯಾರು ರಕ್ಷಣೆ ಮಾಡಿದ್ರು ನಿನ್ನ? ಅವರೇ ಮಾಡಿದರು. ಇಲ್ಲಿ ಮಾಡಿದ ಸೇವೆ ಅವ್ರು ಸೇವೆ ಮಾಡು ಅಂಥೇಳಿ ಅವ್ರು ಬಿಡಲೇ ಇಲ್ಲರಿ. ಆ ನಂತರ ಅವರು ರಜಾ ಕೊಡ್ತಾರಲ್ಲ ವರ್ಷಕ್ಕೊಂದ್ಸಲ, 1-2 ಸಲ. ಆ ರಜೆಯನ್ನು ಕೊಟ್ಟರು. ರಜೆಯನ್ನು ಕೊಟ್ಟಾಗ ರಜೆಗೋಸ್ಕರ ಊರಿಗೆ ಬಂದರು. ಬಂದು ಅಪ್ಪ ಅವ್ರಿಗೆ ಅಷ್ಟಾಗ ನಮಸ್ಕಾರ ಮಾಡಿದ್ರು. ಸಿಂಧೂರು ಮಠಕ್ಕೆ ಹೋಗಿ
ನಮಸ್ಕಾರ ಮಾಡಿದ ನಂತರ ಅವರೇಸು ಮತ್ತು ಅಲ್ಲಿಂದ ಹೋಗಿಬಿಟ್ರು. ಅಪಾರ ಆಶೀರ್ವಾದ ಪಡ್ಕೊಂಡು ಅವರೇಸು ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳನ್ನು ಬಿಟ್ಟು ಆ ಮಿಲಿಟ್ರಿಯಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಏನದು? ಗುರುಗಳ ಸೇವೆನ ಸೇವೆ. ಇದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಬದುಕೇನು ಫಲ ಅದು? ಇನ್ನು ಬದುಕಬಾರ್ದು ಅಂತಕ್ಕಂಥ ಮತ್ತು ಭಾವನೆ. ಅಲ್ಲಿಂದ ಏನು ಮಾಡಿದ್ರು ಅಂದ್ರೆ ಈ ಘಟಪ್ರಭಾ ನದಿ ಅಲ್ಲ, ಗೋಕಾಕ್ ಫಾಲ್ಸ್ ಅಂಥೇಳಿ ಗೋಕಾಕ್ ಫಾಲ್ಸ್ಗೆ ಹೋದ್ರಿ. ಭಾಳಷ್ಟು ಆಳವಿರ್ತಕ್ಕಂಥ ಆ ಫಾಲ್ಸ್ ಮೇಲ್ಭಾಗ ನೀರು ಕೆಳಗೆ ಬೀಳ್ತದಲ್ಲ, ಭಾಳಷ್ಟು ಆಳವಾಗಿ ಕೆಳಗೆ ಹೋಗ್ತದೆ, ನೀರು ಬೀಳ್ತಿರ್ತದೆ. ಅಲ್ಲಿ ಹೋದ್ರಿ, ತುಂಬಿ ಹರಿತಾ ಇತ್ತು. ಅಲ್ಲಿ ಹೋದರು. ಹೋಗಿ ಅವಾಗೇನಿಸ್ತು ಅವ್ರಿಗೆ, ಈ ನದಿಯನ್ನು ಪೂಜೆ ಮಾಡಬೇಕು. ನದಿಯನ್ನು ಪೂಜೆ ಮಾಡಿ ಒಂದು ಸಲ, ಅಮ್ಮ ನಾನು ಕರೆದುಕೋ, ಬದುಕು ಕೊಡಬೇಡ ನೀನು. ನಿನ್ನ ಪೂಜೆ ಮಾಡೋ ಉದ್ದೇಶ ನಾನು ಬದುಕಿಸೋತಲ್ಲ, ಒಂದು ಸಲ ನಿನ್ನ ಒಳಗೆ ನಾ ಬಂದು ಬಿಟ್ಟರೆ ಸಾಕು. ಏನಾಗಬೇಕು? ನಾನು ದೇಹನ ತ್ಯಾಗಬೇಕು. ಗುರುಗಳ ಸೇವೆ ಅನುಕೂಲ ಇರಲಿ, ಬದುಕೇನು ಮಾಡೋದು ಅಂತಕೊಂಡು ಹೇಳಿ ವಿಚಾರ ಮಾಡಿ ಈ ವೀಳ್ಯದೆಲೆ ತೆಗೆದುಕೊಂಡ್ಬಂದರು. ಆಮೇಲೆ ಅಡಕೆ, ಪೂಜೆ ಸಾಮಗ್ರಿ ಇರ್ತಾವಲ್ಲ, ಅರಿಶಿಣ ಇರ್ತಾವೆ, ಆಮೇಲೆ ನೆನೆಗಡಲೆ ಇರ್ತಾವೆ, ಈಗ ಆಮೇಲೆ ಬೇಕಾಗಿರ್ತಕ್ಕಂಥದ್ದು ಬಾದಾಮ, ಕೊಬ್ಬರಿ ಎಲ್ಲ ವಸ್ತುಗಳನ್ನು ಸೇರಿಸಿ ತೆಗೆದುಕೊಂಡು ಬಂದು ಒಂದು ರೂಪಾಯಿ 4 5 ಸೇರಿಸಿದ್ರು. 100 ರೂಪಾಯಿ ಅಂತ ಅವ್ರಿಗೆ ಹೀಗೆ ಸೇರಿಸಿದ್ರು. ಅವೆಲ್ಲ ಜೋಡಿಸಿಟ್ಟು ಪೂಜಾ ಮಾಡಿದ್ರು. ಆ ತೊಡಸಲು ಮೇಲ್ಭಾಗದಲ್ಲಿ ಇಟ್ಟರು. ಮೇಲ್ಭಾಗದಲ್ಲಿಟ್ಟು ಆ ಅಮ್ಮನಿಗೆ ನಮಸ್ಕಾರ ಮಾಡಿದರು. ಗಂಗಾ ಮಾತೆಗೆ, ಘಟಪ್ರಭಾ ಮಾತೆಗೆ ನಮಸ್ಕಾರ ಮಾಡಿದರು. ಪೂಜೆ ಮಾಡಿ ಆ ಕಾಣಿಕೆಯನ್ನಿಟ್ಟು ಇನ್ಮೇಲೆ ಒಂದು ಸಲ ಈಗ ಭಕ್ತಿಯಿಂದ ಕೈ ಮುಗಿದು, ಸದ್ಗುರುನಾಥ, ತಮ್ಮ ಸೇವೆಗೆ ಅನುಕೂಲ ಆಗದಿರ್ತಕ್ಕಂಥ ನೌಕರಿ ತೆಗೆದು ನಾನು ಏನು ಮಾಡೋದು? ಏನು ಮಾಡಬೇಕಾಗಿದೆ? ನನ್ನ ನೌಕರಿ ಸಾಕು. ಇನ್ಮೇಲೆ ಈ ದೇಹ ನನಗೆ ಬೇಡ. ನಾನು ದೇಹವನ್ನು ತ್ಯಾಗ ಮಾಡ್ತಾ ಇದ್ದೀನಿ. ದೇಹವನ್ನು ಯಾವಾಗೋಸ್ಕರವಾಗಿ? ಗುರುಗಳ ಸೇವೆಗೋಸ್ಕರವಾಗಿ. ಯಾವ್ಯಾವುದಕ್ಕೋ ದೇಹ ತ್ಯಾಗ ಮಾಡೋದು ಎಷ್ಟೋ ಜನ ಇದ್ದಾರೆ. ಯಾವ್ಯಾವುದಕ್ಕೂ ದೇಹ ತ್ಯಾಗ ಮಾಡ್ತಕ್ಕಂಥವ್ರು ಇದ್ದಾರೆ. ಗುರುಗಳ ಸೇವೆಗೋಸ್ಕರವಾಗಿ ಅನುಕೂಲ ಇಲ್ಲ ಅಂದ್ರೆ ನನ್ನ ಈ ದೇಹ ಬದುಕಿದ್ದು ಏನು ಪ್ರಯೋಜನ? ಅದು ದೇಹವನ್ನು, ಪ್ರಾಣವನ್ನು ತ್ಯಾಗ ಮಾಡ್ಕೊತಕ್ಕಂಥ ಅಪೇಕ್ಷೆ ಆಯಿತು. ಅಪೇಕ್ಷೆ ಆದ ನಂತರ ಪೂಜಾ ಮಾಡಿ ಸದ್ಗುರುಗೆ ಒಂದು ಸಲ ಭಕ್ತಿಯಿಂದ ನಮಸ್ಕಾರ ಮಾಡಿ, ಸದ್ಗುರುನಾಥ, ಹೇಗಿದ್ದರೂ ತಮ್ಮ ದರ್ಶನ ಬಂದಿದ್ದೇನೆ. ತಾವಿಲ್ಲದ ಸ್ಥಾನ ಎಲ್ಲಿಲ್ಲ, ತಾವೆಲ್ಲ ಕಡೆ ಪರಿಪೂರ್ಣ ಆಗಿದ್ದೀರಿ. ತಮ್ಮ ಸೇವೆಗೆ ಅನುಕೂಲ ಆಗದಿರತಕ್ಕಂಥ ದೇಹವನ್ನು ತೆಗೆದುಕೊಂಡು ಮಾಡೋದೇನದ? ನನಗೆ ಈ ದೇಹನೇ ಬೇಡ. ಈ ಘಟಪ್ರಭಾ ನದಿಯಲ್ಲಿ, ಈ ಪ್ರವಾಹದಲ್ಲಿ ದೇಹವನ್ನು ತ್ಯಾಗ ಮಾಡ್ತಾ ಇದ್ದೀನಿ. ಇದು ನನ್ನ ಕೊನೆಯ ನಮಸ್ಕಾರ ಅಂಥೇಳಿ ನಮಸ್ಕಾರವನ್ನು ಮಾಡಿದರು. ನಮಸ್ಕಾರವನ್ನು ಮಾಡಿದರು, ಪೂಜಾ ಮಾಡಿದರು. ಕೊನೆಯ ನಮಸ್ಕಾರ ಅಂತ ನಮಸ್ಕಾರ ಮಾಡಿದರು. ಆಮೇಲೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಇನ್ನೇನು ಕೆಳಗೆ ಧುಮುಕ್ಬೇಕು ನದಿ ಒಳಗೆ. ಆ ಸಮಯದಲ್ಲಿ ಸಿಂಧೂರು ಮಠದೊಳಗೆ ಗುರುಗಳು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಅಂತ ಏನು ಪದ ಅಲ್ಲ, ಈ ಪದಕ್ಕೆ ಸಾಕ್ಷಿಯಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಯಾವ 71ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ವಿಹಾಯ ಕಾಮಾನ್ಯ ಸರ್ವಾನ್ ಪಮಾ ಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿ ಮದಿಗಚ್ಚತಿ ಅಂತಕೊಂಡು ಹೇಳಿ ಇಲ್ಲಿ ಹೇಳ್ತಾರೆ. ಈ ವಿಷಯವನ್ನು ಸದ್ಗುರುಗಳು
ಆನಂದವಾಗಿ ಪ್ರತಿಪಾದನೆ ಮಾಡ್ತಾಯಿದ್ರು. ಮತ್ತು ಅಲ್ಲಿರ್ತಕ್ಕಂಥದ್ದು ಇನ್ನು ಆನಂದವಾಗಿ ಈ ವಿಷಯ ನಡೆದ ಹೇಗಿರಬೇಕು, ಮಹಾತ್ಮರು ಹೇಗಿರಬೇಕು, ಸನ್ಯಾಸಿಗಳು ಹೇಗಿರಬೇಕು, ಸದ್ಭಕ್ತರು ಹೇಗಿರಬೇಕು ಅಂತಕ್ಕಂಥ ವಿಷಯ ಪ್ರಾರಂಭ ಆಗ್ಯದ. ಹೀಗೆ ಇಲ್ಲಿ ಅಂದ್ರೆ ವಿಹಾಯ ಕಾಮಾನ್ಯ, ಇಲ್ಲಿ ಈಗ ಅನ್ಯ ಸರ್ವಾನ್ ಕಾಮಾಯ ವಿಹಾಯ. ಏನದು ಅನ್ಯ ಅಂದ್ರೆ ಎಲ್ಲ, ಕಾಮಾನ್ ಸರ್ವಾನ್ ಎಲ್ಲ ಕಾಮನೆಗಳನ್ನು ವಿಹಾಯ ಅಂದ್ರೆ ತ್ಯಾಗ ಮಾಡಿ. ಏನು ಮಾಡ್ಬೇಕ್ರಿ? ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ. ವಿಹಾಯ ಸರ್ವಾನ್ ಕಾಮಾನ್ ಅನ್ಯ ಕಾಮಾನ್ ಸರ್ವಾನ್ ವಿಹಾಯ. ಪುಮಾಂ ಶರತಿ ನಿಸ್ಪೃಹ. ಪುಮ್ ಅಂದ್ರೆ ಒಂದು ಶಬ್ದದಿಂದ ಪುರುಷ ಅಂತ ಅದರ ಅರ್ಥ. ಪುರುಷ ಪುಮಾಂ ಶರತಿ ನಿಸ್ಪೃಹ. ಯಾವ ಪುರುಷ ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ, ಸದ್ರವರ ಸೇವೆಯನ್ನು ಮಾಡಿ ಅವರಿಂದ ಬ್ರಹ್ಮಜ್ಞಾನ ಪಡೆದುಕೊಳ್ಳತಕ್ಕಂಥ ಪುರುಷ ಪುಮಾಂ ಶರತಿ. ಯಾರು ಸಂಚಾರ ಮಾಡ್ತಕ್ಕಂಥ ಇದ್ದಾನೆ, ಈ ದಾರಿಯಲ್ಲಿ ಸಾಗ್ತಾನೆ ಅಂಥ ಪುರುಷ ಹೇಗಿರ್ತಾನೆ? ನಿಸ್ಪೃಹ. ಈ ಹೊರಗಿನ ಯಾವ ಕಡೆಯೂ ಲಕ್ಷ್ಯ ಇಲ್ಲದೆ ತಾನಿದೆ ಇರ್ತಕ್ಕಂಥ ಸ್ಥಿತಿ ಬರ್ತದೆ. ಅಂಥ ಪುರುಷನಿಗೆ ಏನಂತಂದ್ರೆ ನಿರ್ಮಮೋ, ಮಮತ್ವ ಅಂತಕ್ಕಂಥ ಏನು ವಾಕ್ಯ ಬರ್ತಾನೆ. ತಾನು ಎನ್ನದ ತನ್ನವರೆನ್ನದ ಜ್ಞಾನ ನಿಧಿಗೆ ಶರಣು, ಶಿವಯೋಗಿಗಳಿಗೆ ಶರಣು ಅಂತ ಹೇಳ್ಬೋದು. ಶ್ರೀ ಗುರುವಿಗೆ ಶರಣು, ಶಿವಯೋಗಿಗಳಿಗೆ ಶರಣು. ತಾನು ಎನ್ನದ ತನ್ನವರೆನ್ನದ ಜ್ಞಾನ ನಿಧಿಗೆ ಶರಣು. ಶರಣದ ನಮಸ್ಕಾರ. ಇಲ್ಲಿ ಈ ಶ್ಲೋಕದ ಇದು ಪದ್ಯದಲ್ಲಿ ನಮಸ್ಕಾರ ಯಾರಿಗೆ ಮಾಡಬೇಕು ಮತ್ತು ಯಾರು ಮಾಡಿಸ್ಕೊಳಕ್ಕೆ ಯೋಗ್ಯ ಅನ್ನೋದು ಶ್ರೀ ಗುರುವಿಗೆ ಶರಣು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣು ಅಂತ ಹೇಳ್ತಾರೆ. ಅಂಥವ್ರಿಗೆ ಮಾಡಬೇಕು ಅಂತಕ್ಕಂಥದ್ದು ಶ್ರೀ ಗುರುವಿಗೆ ಶರಣು. ಇಲ್ಲಿ ನಿಸ್ಪೃಹನಾಗಿ ನಿರ್ಮಮೋ, ಹೊರಗಿನ ಸತಿ ಸುತರು ಬಂಧು ಬಾಂಧವಾದಿಗಳು, ದನಕರ್ಗ ವಸ್ತ್ರ ವಾಹನ ಎಲ್ಲ ಇವೇನು ನೋಡ್ರಿ, ಇವು ಕಡೆಗೆ ನನ್ನದು ಅಂತಕ್ಕಂಥ ಯಾವ ಭಾವನೆ ಇಲ್ಲದ. ನಿರ್ಮಮೋ, ನನ್ನದು ಅಂತಕ್ಕಂಥ ಮಮತ್ವ ಅಂತಕ್ಕಂಥ ಇಲ್ಲದೆ ನಿರ್ಮಮೋ. ನಿರಹಂಕಾರ, ಅಹಂಕಾರ ಕೂಡ ಇಲ್ಲದೆ. ಈ ದೇಹ ಅನ್ನೋದಕ್ಕಂಥ ಭಾವನೆ ಇದ್ರೆ ಅಹಂಕಾರ ಮಮಕಾರ ಎಲ್ಲ ಪ್ರಾರಂಭ ಆಗ್ತಾವ್ರಿ. ನಿರಹಂಕಾರ, ಅಹಂಕಾರ ತ್ಯಾಗ ಮಾಡತಕ್ಕಂಥವನಾಗಿ ಯಾರು ಎಲ್ಲ ಕಾಮಗಳನ್ನು ತ್ಯಾಗ ಮಾಡಿ ಸರ್ವ ಅಂದರೆ ಎಲ್ಲವನ್ನ ವಿಹಾಯ ನಿಸ್ಪೃಹನಾಗಿ ತನ್ನ ಆನಂದದಲ್ಲಿ ಗುರು ಹಾಕಿಬಿಡ್ತಕ್ಕಂಥ ಮಾರ್ಗದಲ್ಲಿ ಯಾರು ಸಂಚಾರ ಮಾಡ್ತಾ ಇರ್ತಾರೆ ನೋಡ್ರಿ, ಆನಂದವಾಗಿ ತಾವೇ ಇರ್ತಾರಲ್ಲ ಅಂಥವ್ರು ಹೇಳ್ತಾರೆ ಶಾಂತಿ ಮದಿಗಚ್ಚತೆ. ಅಂಥವ್ರು ಶಾಂತಿ ಅಂತ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೀವನಕ್ಕಂಥ ಶಾಂತಿ ಸಿಗೋದು ಅವ್ರಿಗೆ ಸಿಗ್ತದೆ. ಅಂಥ ಶಾಂತಿ ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ಶಾಂತಿ ಮದಿಗಚ್ಚತಿ, ಶಾಂತಿಯನ್ನವರು ಪಡ್ತಕ್ಕಂಥ ಹೇಳ್ತಾರೆ. ಶಾಂತಿ ಮದಿಗಚ್ಚತಿ ಅಂತಾದ್ರೂ ಪಡ್ತಕ್ಕಂಥ ಹೇಳ್ತಾರೆ. ಹೀಗೆ ಅಧ್ಯಾತ್ಮವನ್ನು ಪ್ರತಿಪಾದನೆ ಮಾಡ್ತಾ 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 ಗುರು ಹೇಳ್ತಾರೆ. ಮತ್ತು ಅಂಥ ಸ್ಥಿತಿ ಯಾರಿರ್ತದ್ರಲ್ಲಿ ಅಂಥದ್ದು ಪಡೆದ ನಿರ್ಮಮ ಯಾವ ಅಹಂಕಾರ ಮಮಕಾರಗಳು ತ್ಯಾಗ ಮಾಡಿ ಗುರುಗಳಿಗೋಸ್ಕರವಾಗಿ ಗುರುಗಳು ಇಲ್ಲಿದ್ದಾರು ಇಲ್ಲಿ ಪರೀಕ್ಷೆ ಮಾಡಿದ್ರಲ್ಲ, ಅಲ್ಲಿ ಹಿಮಾಲಯ ಪರ್ವತದ ಕೆಳಗೆ ಧುಮುಕಿದ್ರಲ್ಲ, ಅಂಥ ಸ್ಥಿತಿಯಲ್ಲಿ ಅದು ಅಂಥ ಯಾವ ಈ ಗಡಿಯಪ್ಪ ಇಲ್ಲಿ ಈ ಸದಿಯಲ್ಲಿದ್ದಾರೆ, ಮತ್ತು ಘಟಪ್ರಭೆಯಲ್ಲಿದ್ದಾರೆ ಗುರುಗಳು. ಸಿಂಧೂರು ಮಠದಲ್ಲಿ ಇನ್ನೊಂದು ವಿಷಯವನ್ನು 2ನೇ ಅಧ್ಯಾಯದ 72ನೇ ಶ್ಲೋಕವನ್ನು ಪ್ರತಿಪಾದನೆ ಮಾಡ್ತಾ ಭಕ್ತರೊಡನೆ ಕೂತಿದ್ದಾರೆ, ಆನಂದವಾಗಿ ಕೂತಿದ್ದಾರೆ. ಏಷ ಬ್ರಾಹ್ಮ್ಯಸ್ಥಿತಿ, ಇದು ಬ್ರಾಹ್ಮ್ಯಸ್ಥಿತಿ, ಬ್ರಹ್ಮಸ್ಥಿತಿ. ಏಷ ಬ್ರಾಹ್ಮ್ಯಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮೋಹಯತಿ ನ ಏನಂ ಪ್ರಾಪ್ಯತೆ. ಯಾವುದನ್ನೂ ಬೇರೆ ಅಪೇಕ್ಷೆ ಇಲ್ಲದೆ ಬ್ರಾಹ್ಮ್ಯ ಸ್ಥಿತಿಯನ್ನು ಪಡೆಯಬೇಕಪ್ಪ. ಬ್ರಾಹ್ಮ್ಯ ಅಂದ್ರೆ ಬ್ರಹ್ಮಸ್ಥಿತಿ ಅಂತ. ಬ್ರಾಹ್ಮ್ಯ ಅನ್ನುವಾಗ ವಿದ್ಯಾ ಅಂತ ಕೂಡ ಬರ್ತದೆ. ಬ್ರಾಹ್ಮ್ಯ ಅಂದ್ರೆ ಸರಸ್ವತಿ ಅಂತ, ಬ್ರಾಹ್ಮಿ ಗಿರ್ವಾಣಿ ಅಂತ ಬರ್ತದೆ. ಹಾಗೆ ವಿದ್ಯೆಯಲ್ಲಿ ಯಾವ್ದು ವಿದ್ಯೆ ಅನ್ನಬೇಕು ಅಂತಂದ್ರೆ ತನ್ನ ಯಥಾರ್ಥ ಸ್ವರೂಪ ತಿಳಿಸಿಕೊಡ್ತದ ಬ್ರಹ್ಮಜ್ಞಾನದ, ಅದಕ್ಕೆ ವಿದ್ಯೆಯನ್ನು ಕೊಡ್ತಾರೆ. ಇತರ ವಿದ್ಯೆಯನ್ನು ಕೂಡೋದು ಕೂಡ ಬರ್ತದೆ. ಅದರಿಂದ ನಯನ ಪ್ರಾಪ್ಯ ವಿಮೋಹಯತಿ. ಅಂಥ ಪುರುಷ ಬೇರೆ ಯಾವುದನ್ನು ಕೂಡ ಮೋಹಿಸದೆ ತನ್ನ ಯಥಾರ್ಥ ಸ್ವರೂಪದನ್ನು ಆ ಕಡೆಗೆ ಲಕ್ಷ್ಯ ಕೊಡ್ತಾರೆ, ಹೊರಗೆ ಬೇರೆ ಕಡೆ ಲಕ್ಷ್ಯ ಕೊಡೋದು ವಿಮೋಹಯತಿ. ಯಾವುದನ್ನು ಮೋಹಿಸೋದಿಲ್ಲ, ತಾನೇ ಇರ್ತಕ್ಕಂಥವನಾಗ್ತಾ ಇದ್ದಾನೆ. ಶಿತ್ವ ಅಂಥ ಪುರುಷ
ಅಂತಲೇ ತನ್ನ ವೃತ್ತಿಷ್ಠಿತ್ವ ನೆಲೆಯಾಗಿ ನಿಂತ್ಕೊಂಡು ನಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತಕ್ಕಂಥ ವೃತ್ತಿಯಿಂದ ಇದ್ರೆ ಸ್ಥಿತ್ವ ಶಾಮಂತ ಕಾಲೇ ಅಂದ್ರೆ ಸ್ಥಿತ್ವಾಶ್ಯ ಯಾವ ಅಶ್ಯ ಅಂತ ಪುರುಷ, ಹೀಗೆ ಯಾವ ಪುರುಷ ಇದ್ರೆ ಅಂಥ ಪುರುಷ ಅಂತ್ಯಕಾಲೇ ಕೊನೆಯ ಸಮಯದಲ್ಲಿ ಅಂತ್ಯಕಾಲೇ ಅಪಿ ಕೊನೆಗೆ ಒಮ್ಮೆ ಮೋಕ್ಷದಲ್ಲಿ ಜೀವನ್ಮುಕ್ತಿ ಮತ್ತು ವಿದೇಹ ಮುಕ್ತಿ ಅಂತ ಬರ್ತದೆ. ಜೀವನ್ಮುಕ್ತಿ ಅಂದ್ರೆ ದೇಹದಿಂದ ಕೂಡಿರುವಾಗಲೇ ಪಡಿತಕ್ಕಂಥದ್ದು ಜೀವನ್ಮುಕ್ತಿ ಅಂತಾರೆ. ಕೊನೆಗೆ ಪಡೆಯುವುದು ಆಗಲಿಲ್ಲ ಅಂದ್ರೆ ಕೊನೆಗೆ ಅವ್ರು ಬ್ರಹ್ಮ ನಿರ್ಮಾಣ ಅಂತಕೊಂಡು ಹೇಳಿ ಅದಕ್ಕೆ ವಿಧೇಯ ಮುಕ್ತಿ ಅಂತ ಕೂಡ ಹೇಳ್ತಾರೆ. ಅಂಥದ್ದನ್ನು ಕೊನೆಯ ಸಮಯದಲ್ಲಿ ಆದರೂ ಕೂಡ ಅಂಥದ್ದನ್ನು ಪಡೆದೇ ತೀರ್ತಾರೆ ಅಂತಕೊಂಡು ಹೇಳಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ. ಬ್ರಹ್ಮ ನಿರ್ವಾಣ ಅಂದ್ರೆ ನಾವು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಿದೆ ಅಂತಕ್ಕಂಥ ಜ್ಞಾನ ಆಗ್ತದೆ. ಆ ಜ್ಞಾನದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತಕೊಂಡು ಹೇಳ್ತಾರೆ. ಆದರೆ ಏನಾಗಿಲ್ಲ ಇಲ್ಲಿ ಬಂತದು ಏಷ ಬ್ರಾಹ್ಮಿ ಸ್ಥಿತಿ ಶುಲ್ಕ ಪಾಂತಿರಿಯತ ಅದನ್ನು ನೋಡ್ಕೊಂಡು ಬಂದನು. ಪಾಂತಿರಿಯತ ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹಿತಿ ಸ್ಥಿತ್ವಾ ಶಾಮಂತ್ಯಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಬ್ರಹ್ಮ ನಿರ್ವಾಣ ಮೃಚ್ಛತಿ ಆ ಪರಬ್ರಹ್ಮ ಸ್ವರೂಪ ಸ್ಥಿತಿಯನ್ನು ಪಡೆದುಕೊಂಡು ಧನ್ಯ ಆಗ್ತಾ ಇದ್ದ ಅಂತಕೊಂಡು ಹೇಳಿ ಈ ವಿಷಯ ನಡೆಸಿದ್ರೆ ಅಂಥ ಸ್ಥಿತಿ ಉಳ್ಳಂಥ ಪುರುಷರಿಗೆ ಎಂಥದ್ದು ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಅಪವ್ರು ಹೇಳ್ತಾ ಇದ್ದಾರೆ. ಸಿಂಧೂರು ಮಠದ ಹೇಳ್ತಾರೆ. ಅದೇ ಕಾಲದೊಳಗೆ ಆ ಭಕ್ತಿ ಮಾಡಿದ್ದಾರೆ. ಗುರುಗಳಿಗೋಸ್ಕರ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಇಲ್ಲ ಅಂದ್ರೆ ಬದುಕಿದ್ದೇನು ಫಲ ಅದ ಅಂತಕೊಂಡು ಹೇಳಿ ತಡಸಲು ಅಂತ ಹೇಳ್ತಾರೆ. ಅದಕ್ಕೆ ಎಂತ ಗೋಕಾಕ ತಡಸಲು ಅಂತಾರೆ, ಆಮೇಲೆ ಗೋಕಾಕ ಪಾಲಿಸು ಅಂತಾರೆ. ಆ ಸ್ಥಾನದಲ್ಲಿ ಮೇಲ್ಭಾಗ ಗಂಗಾದೇವಿಯನ್ನು ಪೂಜಾ ಮಾಡಿ 5 ಕಡೆ ಪೂಜಾ ಸಾಮಗ್ರಿ ವಿಳಿದೆಲೆಗಳು ಹಾಕಿ ಇಟ್ಟು ಕಾಣಿಕೆನಿಟ್ಟು ನಮಸ್ಕಾರ ಮಾಡಿ, ಅಮ್ಮ ಗುರುಗಳ ಸೇವೆಗೆ ಅನುಕೂಲ ಆಗದೇ ಇರತಕ್ಕಂಥ ದೇವನ ತೆಗೆದುಕೊಂಡು ಏನು ಮಾಡ್ತದೆ, ನಿನ್ನೊಳಗೆ ಅಪ್ಪರಿಗೆ ನಮಸ್ಕಾರ ಮಾಡಿದ್ರು, ನಿನ್ನೊಳಗೆ ನಾನು ಬಂದ ಮೇಲೆ ಬಿಡ್ಲಿಕ್ಕೆ ಹೋಗಿ ನಾನು ದೇವನ ತ್ಯಾಗ ಮಾಡಿಸಿಬಿಡು ಅಂತಕೊಂಡು ಹೇಳಿ ಅಲ್ಲಿಂದ ನಮಸ್ಕಾರ ಸದ್ಗುರುನಾಥ ಇದು ನನ್ನ ಕೊನೆ ನಮಸ್ಕಾರ ಅಂತಕೊಂಡು ಹೇಳಿ ಒಂದು ಸಲ ಅಲ್ಲಿ ಮೇಲ್ಭಾಗದಿಂದ ಒಮ್ಮೆ ಜಿಗಿದು ಬಿಡ್ತಾರೆ, ದುಮಿಕ್ ಬಿಡ್ತಾರೆ. ಪುರದೊಳಗೆ ಕೆಳಗೆ ಎತ್ತರ ಇರ್ತಕ್ಕಂಥ ನೀರು ಕೆಳಗೆ ಬಿಡ್ತದೆ, ಅಲ್ಲಿ ಕೆಳಗೆ ದುಮ್ತಾರೆ ರೀ. ಅಲ್ಲಿ ದುಮಿಕಿದ ತಕ್ಷಣದಲ್ಲಿ ಮತ್ತು ದೇಹ ತ್ಯಾಗ ಒಳಗೆ ಹೋದ ದೇಹ ತ್ಯಾಗ ಆಗಬೇಕಲ್ರಿ. ಅಷ್ಟೊಳಗೆ ಈ ವಿಷಯ ನಡೆಸುವಾಗ ಅಪ್ಪವ್ರ ವಿಷಯ ನಡೆಸ್ತಾ ಅಲ್ಲಿಂದ ಈಗ ಸಿಂಧೂರು ಮಠದೊಳಗೆ ತಗೊಂಡು ಹೇಳಿ ಸಾವಕಾಶ ಅಂತ ಹೀಗೆ ಕೈ ಮಾಡ್ಕೊಂಡು ಹೀಗೆ ಮಾಡಿ ಈ ಸಾವಕಾಶ ಅಂತಕೊಂಡು ಹೇಳಿ ಹೀಗೆ ಕೈ ಮಾಡಿ ಆಯ್ತು ಹೀಗೆ ಕೈ ಮಾಡ್ತಾರೆ. ಹೀಗೆ ಮುಗಿತು ಅಂತ ಆ ಸದ್ಭಕ್ತಂತಾರೆ ಅಪ್ಪವ್ರ ಶಾಸ್ತ್ರ ವಿಷಯ ನಡೆದಿತ್ತು. ಮತ್ತು ಕೈ ಹೀಗೆ ಮಾಡಿದ್ರೆ ಈಗ ಅಲ್ಲಿ ಹುಂಕಿ ಗುರುಲಿಂಗಜ್ಜ ಇರ್ತಾರೆ, ಗುರುಲಿಂಗ ತಂದೆಯವರು ಲಿಂಗಣ್ಣಜ್ಜ ಇರ್ತಾರೆ, ಹುಬ್ಬಳ್ಳಿ ಲಿಂಗಪ್ಪಜ್ಜ ಇರ್ತಾರೆ, ಅವ್ರು ಇರ್ತಾರೆ. ಇನ್ನು ನಮ್ಮ ಮೈಪಚ್ಚಜ್ಜವರು ಚನ್ಮಲಜ್ಜವರು ಇವರೆಲ್ಲ ಇರ್ತಾರೆ. ಇನ್ನು ಬೇರೆ ಬೇರೆ ಭಕ್ತ ಬಳಗೆಲ್ಲ ಇರ್ತಾರೆ. ಅಪ್ಪವ್ರ ಮುಂದೆ ಅವ್ರ ಪ್ರಶ್ನೆ ಕೇಳ್ತಾರೆ. ಅಪ್ಪವ್ರ ಹೀಗೆ ಕೈ ಮಾಡಿದ್ರೆ ಅಪ್ಪವ್ರ ಸಾವಕಾಶ ಅಂತಕೊಂಡು ಹೇಳಿ ಸಾವಕಾಶ ಅಂತಕೊಂಡು ಹೇಳಿ ಹೀಗೆ ಮಾಡ್ತಾ ಇದು ಅಲ್ಲಿ ಕಾರಣ ಅಂದ್ರೆ ಗುರುಗಳೇ ಇದು ನನ್ನ ಕೊನೆಯ ನಮಸ್ಕಾರ, ತಮಗೆ ಸಮರ್ಪಿತವಾಗಲಿ ಅಂತ ತಕ್ಷಣ ನಮಸ್ಕಾರ ಹೋಗ್ಬಿಡ್ತೀವಿ. ಒಮ್ಮೆ ಕೈ ಒಳಗೆ ರಿಮೋಟ್ ಹಿಡಿದಿರ್ತೀರಿ, ಟಿ ವಿ ಇರ್ತಾವೆ, ಮುಂದೆ ಬಟನ್ ಬಿಡ್ತೀರಿ, ಅಲ್ಲಿ ಏನೋ ಒಂದು ವಸ್ತು ಕಣ್ಣಿಗೆ ಕಾಣುತ್ತದೆ ಹೋಗ್ತದೆ, ಏನಾದರೂ ಕಣ್ಣು ಏನು ಕಾಣೋದಿಲ್ಲ, ಹೋಗಿ ಟಿ ವಿ ಚಾಲು ಹೋಗ್ತದೆ. ಭಕ್ತಿಯಿಂದ ನಮಸ್ಕಾರ ಮಾಡಿದ ನಮಸ್ಕಾರ ಎಲ್ಲಿ ಅರ್ಪಿತ ಆಗ್ತಾರೆ? ಒಂದೇ ಮನುಷ್ಯನ ಮಾಡಿರ್ತಕ್ಕಂಥ ನಮಸ್ಕಾರ ಗುರುಗಳಿಗೆ ಅರ್ಪಿತ ಆಗ್ತದೆ, ದೇವ್ರಿಗೆ ಅರ್ಪಿತ ಆಗ್ತದೆ. ಅಲ್ಲಿ ಇದೇ ನನ್ನ ಕೊನೆಯ ನಮಸ್ಕಾರ ಸದ್ಗುರುನಾಥ ತಮ್ಮ ಅನುಗ್ರಹ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಿಲ್ಲ, ನಮಸ್ಕಾರ ಒಮ್ಮಿಂದ ಮೇಲೆ ಹೋಗಿಬಿಡ್ತಾರೆ, ಗುರುಗಳಿಗೆ ಅರ್ಪಿತ ತಕ್ಷಣದ ಗುರುಗಳ ಲಕ್ಷ ಬಂತು. ಏನು ಕೊನೆಯ ನಮಸ್ಕಾರ ಕಾರಣ ಲಕ್ಷ ಬಂತು, ನೋಡ್ತಾರೆ, ತಮ್ಮ ದಿವ್ಯ ದೃಷ್ಟಿ ನೋಡಿದ್ರು, ಮೇಲ್ಭಾಗ ಜಿಗಿದು ಬಿಟ್ರು. ಅಷ್ಟೊಳಗೆ ಅಲ್ಲಿಂದ ಅವ್ರು ತಮ್ಮ ಪರಮಾತ್ಮ ಇದ್ದರು ಗುರುಗಳು, ಅಲ್ಲಿಂದ ಈಗ ಅಲ್ಲೇ ಅವ್ರನ್ನ ಹಿಡಿದುಕೊಂಡು ಸಾವಕಾಶ ಹೋಗಿ ನೀರೊಳಗೆ ಬೀಳ್ತಕ್ಕಂಥವ್ರನ್ನ, ಮಹಾಪುರದಲ್ಲಿ ಬೀಳ್ತಕ್ಕಂಥವ್ರನ್ನ ಬೇರೆ ಕಡೆ ಆ ನದಿಯ ತೀರಕ್ಕೆ ಹೊರಭಾಗದಲ್ಲಿ ಇಳಿಸಿಬಿಟ್ರಿ. ಇಲ್ಲೆಲ್ಲ ಭಕ್ತರು ಕೇಳ್ರು, ಅಪ್ಪವ್ರ ಏನು ಅಪ್ಪವ್ರು ಹೇಳಿದರು, ಏನಿಲ್ಲ ವಿಷಯ ನಡೀಲಿ ಅಂತ. ಇಲ್ಲರಪ್ಪ ಹೇಳ್ರಪ್ಪ,
ಈಗ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಕೇಳ್ರಿ ವಿಷಯ ಕೇಳ್ರಿ. ಇಲ್ಲಪ್ಪರ ಹೇಳ್ರಪ್ಪರ ಅಂದ್ಕೂಡ್ಲೆ ಅಪ್ಪ ಅವ್ರು ಹೇಳಿದ್ರು, ಇನ್ನೊಂದು ಸ್ವಲ್ಪ ಬಿಡ್ರಿ ನಿಮಗೆ ಅರ್ಥ ಆಗ್ತದೆ. ಇಲ್ಲಿ ಹೇಳ್ರಪ್ಪ ಸ್ವಲ್ಪ. ಒಬ್ಬ ಭಕ್ತ ಇಂಥವರು ಗುರುಗಳ ಸೇವೆ ಮಾಡಲಿಕ್ಕೆ ಆಗದಿದ್ರೆ ನನ್ನ ದೇಹವನ್ನು ತ್ಯಾಗ ಮಾಡಬೇಕು ಬೇಡ ಅಂತ ದೇಹವನ್ನು ತ್ಯಾಗ ಮಾಡ್ಲಿಕ್ಕೆ ಹೋದ್ರು. ಅವ್ರು ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅದು ಹೇಗೆ ಸಾಧ್ಯಪ್ಪ ಅವರು, ಹೇಗಾಯ್ತು ರೀ ಅಂತ ಅವರೆಲ್ಲ ಒಂದು ಆಶ್ಚರ್ಯಪಟ್ಟರು. ನಂತರ ತಿಳ್ತದೆ. ಇಷ್ಟು ಆದ ನಂತರ ಇಲ್ಲಿ ಆಯ್ತು ರೀ. ಮತ್ತು ಆಗ ವಿಷಯ ನಡೀತು, ಮತ್ತು ವಿಷಯ ನಡೆಸಿದ್ರು. ಅದು ಆಗ ವಿಷಯ ನಡೀತು. ಇನ್ಮೇಲೆ ಮತ್ತೆ ಹೋಗ್ಬೇಕೀಗ ಮತ್ತು ಗೋಕಾಕ್ ಫಾಲ್ಸ್. ಅಲ್ಲಿ ಇವ್ರು ಜೀವ ಕೆಲವೊಬ್ರು ಕೆಳಗೆ ಬೀಳ್ತಾ ಇದ್ದಾರೆ ಅಂತನ್ನುವಾಗ ಅದು ಕೆಳಗೆ ಬೀಳುವಾಗ ಅವರ ಇಜಾರು ತುಡ್ತಾರೆ, ಬೇರೆ ಬಿಡುವಂಥ ಪೈಜಾಮ ಅಂತಾರಲ್ಲ ಅದೆಲ್ಲ ಗಾಳಿ ತುಂಬ್ಕೊಂಡು ಬಿಡ್ತು. ಗಾಳಿ ಉಬ್ಬಿ ಬಿಡ್ತು. ಮತ್ತು ಆಗ ಅಪ್ಪವ್ರ ಆಶೀರ್ವಾದ ಮತ್ತು ಕಾಣದೇ ಇರ್ತಕ್ಕಂಥ ಕೈ ಅಂತ ಇರ್ತಾರಲ್ಲ, ಕಾಣದೇ ಇರ್ತಕ್ಕಂಥ ಗುರುಗಳ ಆಶೀರ್ವಾದ ಈಗ ಹಿಡ್ಕೊಂಡು ಗುರುಗಳು ಎಲ್ಲಿ ಇಳಿಸಿದ್ರು. ಅದು ನೋಡ್ತಾ ಇದ್ದಾರೆ. ಅಲ್ಲಿ ಬೀಳ್ತಕ್ಕಂಥ ಪುರುಷ ಬಿದ್ದು ದೇಹವನ್ನು ತ್ಯಾಗ ಮಾಡ್ತಾಯಿದ್ರು. ಅಲ್ಲಿ ನಡು ನದಿ ಒಳಗೆ ಬೀಳ್ತಕ್ಕಂಥ ಪುರುಷ ಅಲ್ಲಿ ಬೀಳದೆ ಅಲ್ಲಿಂದ ಇವ್ರು ಹೇಗೆ ಬಂದು ಈ ಪಾರ ತೀರಕ್ಕೆ ಹೋದ್ರು, ಈಚೆ ಕಡೆ ದಾಟಿ ಹೋದ್ರು, ಇತ್ತಾಗ ಹೇಗೆ ಹೋಗಿ ಹಿಡಿದ್ರು ಅಂತ ಆಶ್ಚರ್ಯ ಅನಿಸ್ತು. ಅವ್ರು ನೋಡಿದವರು ಇವರು ಮಿಲ್ಟ್ರಿ ಅವರು. ಇನ್ನು ಮಿಲ್ಟ್ರಿ ಜನರು ಇದ್ದಾರಲ್ಲಿ. ತಕ್ಷಣ ಅವರು ಬಂದು ನೋಡಿದ್ರಂದ್ರೆ ಇನ್ನು ಶಿಕ್ಷೆ ಮಾಡ್ತಾರೋ ಏನಾಯಿತು ಅಂತ ಹೋಗಿ ಕೇಳ್ತಾರೆ. ಏನು ರೀ ಮತ್ತು ತಾವು ಯಾವ್ರವರು, ಏನು ತಮ್ಮ ಹೆಸರು ಎಲ್ಲ ಹೇಳ್ತಾರೆ. ಈಗೇನು ಹೇಳ್ತಾರೆ. ಮತ್ತು ನದಿಯೊಳಗೆ ನೀವು ಹೀಗೆ ಕೈ ತಪ್ಪಿ ಜೋಲಿಗೆ ಬಿದ್ದರು, ಹೇಗೆ ಬಿದ್ದಿರಿ? ಏನಿಲ್ಲ ಮುದ್ದೆ ಬಿದ್ದೀವಿ ಅಂತ ಹೇಳ್ತಾರೆ. ಉದ್ದೇಶಪೂರ್ವಕ ಬಿದ್ದೀವಿ ಅಲ್ಲ, ಹಾಗೇ ಬಿದ್ದಿರಿ. ಮತ್ತು ಸುಳ್ಳು ಹೇಳ್ತಿರ್ಬೋದು, ಜೋಲಿಗೆ ಬಿದ್ದಿರೋದು ಇಲ್ಲ. ಸಂಶಯ ನೋಡಿ ಇವ್ರು ಪೂಜೆ ಮಾಡಿ ಮೆಲ್ಮಾಗ ಅಲ್ಲೆಲ್ಲ ಪೂಜೆ ಮಾಡಿ ಕಾಣಿಕೆ ಇಟ್ಟು ಬಂದನೆ ನದಿ ಅರ್ಪಿತ ಆಗಲತ್ತೇಳಿ ಕೆಲವೊಬ್ರು ಹೇಳ್ತಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂತಂದು ಸಂಶಯ ಮಾಡ್ಕೋತಾರೆ. ಇರಲಿ, ಈ ಸಮಾಚಾರ ಇದು ಗುರುತಾದ ತಕ್ಷಣದಲ್ಲಿ ಮಿಲಿಟರಿ ಅಧಿಕಾರಿಗಳು ಅವ್ರು ಬಂದಾಗ ಹೀಗೆ ಮಾಡಿ ಅಂದ್ರೆ ಶಿಕ್ಷಾ ವಿಧಿಸ್ತಾರೆ. ಮಗ ಅದನ್ನ ಹೇಳಿಕ್ಕೆ ಹೋಗ್ಬೇಡತ್ತೆ, ಸುಳ್ಳು ಹೇಳೋದಿಲ್ಲ, ನಾನು ಹೇಳಿಬಿಡ್ತು ಅಂತ ಹೇಳ್ತಾರೆ. ಅವ್ರು ಮಿಲಿಟರಿ ಅವ್ರು ಬಂದುಬಿಡ್ತಾರೆ, ಅಧಿಕಾರಿಗಳು ಬಂದುಬಿಡ್ತಾರೆ. ಅವ್ರು ಮತ್ತೆಲ್ಲ ಅವರು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೆಲ್ಲ ಒಪ್ಕೋದು ಗೊತ್ತಲ್ಲ. ಇಂಥವು ಅವ್ರಿಗೆ ಹೆಸರೆಲ್ಲ ಗಡಿಯಪ್ಪದೆಲ್ಲ ಎಲ್ಲ ಗುರ್ತದ. ಅವ್ರು ಕೇಳ್ತಾರೆ, ಯಾರು ನೀನು ಎಲ್ಲಿಂದ ನೌಕರಿ ಮಾಡ್ತಿದ್ದಿ ಅಂದ್ರೆ ಎಂತಲ್ಲಿ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ಇವರು ಕೂಡ. ಆಮೇಲೆ ನೀನು ಬಿದ್ದದ್ದು ಕಾಲು ಜಾರಿ ಬಿದ್ದೆವು, ಏನಾಯಿತು, ಹೇಗೆ ಬಿದ್ದಿ ನೀನು ಅಂತ ಕೇಳ್ತಾರೆ. ಏನಿಲ್ಲರಿ ಮತ್ತು ಬೀಳ್ಬೇಕಂತ ಬಿದ್ದಾನೆ ಅಂತ ಖರೀ ಹೇಳ್ತಾರೆ. ಮತ್ತು ಬೀಳ್ಬೇಕೆ ಬಿದ್ದಿ ಅಂದ್ರೆ ಯಾವ ಕಾರಣ ಬಿದ್ದಿ ನೀನು? ನನಗೆ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠ ಅಂದ ಗುರುಗಳು. ಆ ಗುರುಗಳ ಸೇವೆಗೆ ಅನುಕೂಲ ಇಲ್ಲ ಅಂದ್ರೆ ಮನುಷ್ಯ ಬದುಕಿ ಮಾಡೋದಿರೋದು. ಗುರುಗಳಿಗೋಸ್ಕರವಾಗಿ ಇರಬೇಕು, ಮೋಕ್ಷ ಪಡೆಯೋಗೋಸ್ಕರವಾಗಿ. ಅಣುನೇಣ ತೃಣಕಾಷ್ಟ ಪರಿಪೂರ್ಣ ಇರ್ತಕ್ಕಂಥ ಗುರುಗಳು ಅನ್ನೋದನ್ನು ತಿಳಿದ ಮೇಲೆ ಮತ್ತು ಬೇರೆ ಕಡೆ ಲಕ್ಷ್ಯ ಅದ. ದೇವಲೋಕದ ಅಮೃತವನ್ನು ಕುಡಿದ ನಂತರ ಹುಳಿಮಜ್ಜಿ ಕುಡಿತಕ್ಕಂಥದ್ದು ಏನದು? ಅದಕ್ಕೆ ಈ ದೇಶ ಸೇವೆ ಅಂತಕ್ಕಂಥ ದೇಶ ಸೇವೆ ಮಾಡಿದ್ದಾಯ್ತು, ಮಾಡೀವಿ. ಈಗ ಗುರುಗಳ ಸೇವೆ ಮಾಡ್ತಕ್ಕಂಥ ಕೂಡ ಆಗಬೇಕಲ್ಲ. ನನಗೆ ಯಾವಾಗ ದೇಶ ಸೇವೆ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ, ಇನ್ನು ನನ್ನ ನೌಕರಿ ಬೇಡ ತಂದರೂ ಕೇಳಲಿಲ್ಲ, ಇದು ಬೇಡ ದೇಹವನ್ನು ತ್ಯಾಗ ಮಾಡಿಬಿಡ್ಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಆಯಿತು. ಅದಕ್ಕಾಗಿ ನಾನು ದೇಹವನ್ನು ತ್ಯಾಗ ಮಾಡಿದ್ದೇನೆ. ಅವ್ರ ಹತ್ರ ಹಾಗೆ ಸಾಧ್ಯ ಅದು. ಮತ್ತು ನೀವು ಬಹುಶಃ ಕಾಲು ಜಾರಿ ಬಿದ್ದಿರ್ಬೇಕು ಅಂತ ಹೇಳ್ತಾರೆ ಅವರು. ಇಲ್ಲರಿ ನೋಡಿ ಸರ್ ಮೇಲ್ವಾಗಿ ಪೂಜೆ ಮಾಡಿ ಅಂತ ಅವ್ರಿಗೆ ಹೋಗ್ರಿ ಮಿಲ್ಟ್ರಿ ಅವ್ರು ಹೇಳ್ತಾರೆ. ಒಂದು ಹುಲ್ಲು ಕಡ್ಡಿ ಅಡಿಗಾಡ್ರಿ ಅವ್ರು ನೋಡ್ಲಿಕ್ಕೆ ಕಳಿಸಿವ್ರು. ಅವ್ರು ಮಿಲ್ಟ್ರಿ ಅವ್ರನ್ನ ಕೇಳಿದ್ರು. ಇವ್ರು ಕೇಳಿ ಸುಮ್ಮಂದ್ರೆ ಹಾಗೆ ಸುಮ್ಮಿರೋದಿಲ್ಲ ಅವರು. ಹೋಗಿ ನೋಡಿದ್ರು, ಏನು ಅಲ್ಲಿ ಏನು ಮಾಡಿದ್ರು ಗುರುತು ಏನು ಅಂತ ಕೇಳ್ರಿ. ಅವ್ರು ಹೇಳಿದ್ರು. ಮತ್ತು ಎಲ್ಲ ಅಲ್ಲೇ ನೆನೆಗಡಲಿ ಬದಾಮ ಕಾರಿಕ ಕೊಬ್ಬರಿ ಎಲ್ಲ ಇಟ್ಟಂದ್ರಿ. ಮತ್ತು ಎಲೆಗಳು ಆದಮೇಲೆ ಇಟ್ಟು ಅದಕ್ಕೆ ಎಲ್ಲಕ್ಕೂ ನಾಲ್ಕು ಕಣೆ ಕಾಣಿಕೆ ಇಟ್ಟು 1,000 ರೂಪಾಯಿ ಇಟ್ಟು ಗಂಗಾದೇವಿ ನನ್ನ ಕರ್ಕೋ ಅಮ್ಮ, ನಾನು ಹೊರಗೆ ಬಿಡ್ಲಿಕ್ಕೆ ಹೋಗ್ಬಿಡ್ತೀನಿ, ನಮಸ್ಕಾರ ಮಾಡ್ರೆ ಗಂಗಾದೇವಿ ಹೊರಗೆ ಕಳಿಸ್ಯಾಳ ಅಂತ ನೋಡ್ಕೊಂಬರ್ತಾರೆ. ಅವ್ರು ಹೋಗಿ ನೋಡಿ ಬರುತ್ತೆ, ನೋಡ್ತಾರೆ. ಹೋಗಿ ಕರೆ ಇಟ್ಟಾರೆ ಅಂತ ಹೇಳ್ತಾರೆ. ಕೂಗಿಯವರು ಇಟ್ಟಾರೆ ಅದಾವ ಎಲ್ಲ ಅಂತ ಹೇಳ್ತಾರೆ. ಚಲೋ ಬಂದೆ ನೀ ಅಂತ ಇನ್ನು ಶಿಕ್ಷೆ ವಿಧಿಸ್ಬೇಕು. ಆದ್ರೆ ಗುರುಗಳ ಸೇವೆಗೋಸ್ಕರವಾಗಿ ನನ್ನ ದೇಹ ತ್ಯಾಗ ಅಂತಕ್ಕಂಥದ್ದಲ್ಲ. ಮಿಲ್ಟ್ರಿಯಲ್ಲಿ ದೇಶಗೋಸ್ಕರ ದೇಹ ತ್ಯಾಗ ಮಾಡಬೇಕು. ಮಿಲ್ಟ್ರಿ ಅವ್ರು ಯಾರು ಶುರು ಮಾಡ್ಯಾರ? ಯಾರು? ಗುರುಗಳಿಗೋಸ್ಕರವಾಗಿ ದೇಹ ತ್ಯಾಗ ಮಾಡಲಿಕ್ಕೆ ಸಿದ್ಧಾಗಿಲ್ಲ. ಅದಕ್ಕೆ ನೀನು ಶಿಕ್ಷೆ ವಿಧಿಸೋದಿಲ್ಲ. ಯಾರು ಹೇಳಲ್ಲ ನೌಕರಿ ಮಾಡ್ಕೊಂಡ್ರಿ ಅಂತ, ಯಾರು ನೌಕರಿ ಮಾಡ್ಕೊಂಡ್ರಿ ಅವ್ರ ಥರ ನೌಕರಿ ಬೇಡ, ಏನೂ ಬೇಡ್ತಾರೆ, ಏನಿಲ್ಲ.
ಈಗ ನಿನಗೆ ಶಿಕ್ಷೆ ವಿಧಿಸ್ಬೇಕಾಗ್ತದೆ. ನೀನು ಗುರುಗಳ ದರ್ಶನ ಕಳಿಸ್ಕೊಡ್ತಾ ಇದ್ದೀವಿ ನಿನಗೆ, ನೀನು ಸೀದಾ ಹೋಗು, ಗುರುಗಳ ದರ್ಶನ ಆಗು. ನೀ ಅಲ್ಲಿಂದ ಅಲ್ಲೆಲ್ಲ ನೋಡಿದ್ರೆ ಹೇಳ್ತಾರೆ, ಅಲ್ಲಿ ನಡುವು ಜಿಗಿರ್ತಕ್ಕಂಥ ಪುರುಷ ನದಿಯಲ್ಲಿ ಅಲ್ಲಿಂದ ಬಂದು ನದಿ ತೀರ ದಾಟಿ ಆಚೆ ಕಳಿಸ್ಯಾರ ಅವ್ರು ನೀನು. ಮತ್ತು ಎದಕ್ಕೆ ಕಳಿಸ್ಯವ್ರು? ಮಿಲ್ಟ್ರಿಗೆ ಕಳಿಸ್ಯಾರ ನಡಿ ಅಂತ. ಅವ್ರು ಮಿಲ್ಟ್ರಿ ಇರ್ತಾರೆ, ಅವ್ರು ಚಲೋ ಆಯ್ತಪ್ಪ. ಅಂದರೆ ಹೇಗಾಯ್ತು ಅಂದ್ರೆ ಗಡಿಯಪ್ಪ ಅವ್ರ ಸ್ಥಿತಿ, ಜಗಜ್ಯೋತಿ ಬಸವೇಶ್ವರ ಅಂತಾರೆ, ತೇಲಲ್ಲಿ ಎದು ಗುಂಡು, ಮುಳುಗಲ್ಲಿ ಎದು ಬೆಂಡು ಅಂತ. ಕೊರಳಲ್ಲಿ ಕಟ್ಟಿದ ಗುಂಡು, ಕಾಲಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಎದು. ಅದು ಗುಂಡ ಮುಳುಗಿಸಾದ್ಯದ್ರ ಒಳಗ್ರಿ, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು. ಅದು ಕೆಳಗೆ ಹಿಂದೆ ಜಗಾಗತೈತಿ ರೀ, ಈ ಬೆಂಡ ತೀರ್ಸಾತೈತಿ. ಈ ತೇಲುದಾವಲ್ದು ಮುಳುಗುದಾವಲ್ದು ಒದ್ದಾಡಕ್ಕೆ ಏನು ಮಾಡ್ಬೇಕು? ಎರಡೂ ಮಧ್ಯೆ ಸಿಕ್ಕು ಒದ್ದಾಡಿದಂಗೆ. ಈಗ ಸಾಯ್ಬೇಕಂತ ಪ್ರಯತ್ನ ಮಾಡ್ರೆ ಗುರುಗಳು ಗಂಗಾದೇವಿನ ಕರ್ಕೊಳ್ಳಿಲ್ಲ, ಗುರುಗಳು ಸಾಯ್ಬಿಡಲಿಲ್ಲ. ಮಿಲಿಟ್ರಿ ಒಳಗೆ ಸೇವೆ ಮಾಡ್ಬೇಕು, ಇಂಥ ಗುರುಗಳನ್ನ ಬಿಟ್ಟು ಸೇವೆ ಮಾಡ್ತಕ್ಕಂಥ ಇನ್ನೇನು ಮಾಡಬೇಕು ಅಂತ ಅನಿವಾರ್ಯ. ಹ್ಞೂ ರೀ ಅಂತಂದು ಮಿಲಿಟ್ರಿ ಸಾಹೇಬ್ರು ಮಾತು ಕೇಳಿದ್ರು, ಹೋಗು ಮೊದಲು ಗುರುಗಳ ಸನ್ನಿಧಿ ಹೋಗು, ಸೇವೆ ಮಾಡು, ಸಾಕಾಗ್ತದೆ ಸೇವೆ ಮಾಡು, ಮತ್ತೊಂದು 5-6 ತಿಂಗಳು ರೆಸ್ಟ್ ಮಾಡ್ತೀವಿ ಮಾಡು, ಮುಗಿಸ್ಕೊಂಡು ಮತ್ತೆ ಅಲ್ಲೇ ಬರ್ಬೇಕ್ರಿ ಅಂತ ಹೇಳಿದ್ರು. ಹ್ಞೂ ರೀ ತಂದ ಮತ್ತು ಸೊಟ್ಟ ಮಗ ಮಾಡ್ಕೊಂಡು ಮತ್ತು ಅನಿವಾರ್ಯವಾಗಿ ಮತ್ತೇನು ಮಾಡ್ತಾರೆ. ಅದಕ್ಕೆ ನಾ ಮಾಡುವುದೊಂದು ಅದೇನು ಬರ್ತದೆ, ನೀ ಮಾಡುವುದೊಂದು, ದೇವರು ಮಾಡುವುದೊಂದು, ಸುಳ್ಳೇತ ಬಯಸಿದ್ರೆ ಆಗೋದು ಇನ್ನೊಂದು. ತಾವು ಮಾಡ್ಬೇಕನ್ಸಿದೊಂದು ಬೇರೆ, ದೇವ್ರು ಮಾಡ್ತಕ್ಕಂಥ ಬೇರೆ. ಸುಳ್ಳೇತನಿಗೆ ಹಾಗಾಗಲಿ ಹೀಗಾಗಲಿ ಅಂತಂದ್ರೆ ಅಂತ ಮತ್ತೊಂದು ಆಗ್ತಕ್ಕಂಥ ಮತ್ತೊಂದು ಬೇರೆ ಆಗ್ತದೆ. ಕೊನೆಗೆ ಯಾರಿಗೆ ಹೇಳಿದೆ ಮತ್ತು ಅನಿವಾರ್ಯವಾಗಿ ಬರಬೇಕಾಯ್ತು. ಅಪ್ಪ ಅವ್ರ ಕಡೆ ಬಂದು ಅಲ್ಲಿಂದ ಹೋಗಿ ಅಪ್ಪವ್ರಿಗೆ ಸಾಷ್ಟಾಗಿ ನಮಸ್ಕಾರ ಮಾಡಿದರು. ಗಡಿಯಪ್ಪ ಆರಾಮಿದ್ದೆ ಅಂತ. ಹ್ಞೂ ರಪ್ಪ ಅವ್ರು ಆರಾಮದ. ಏನೇನು ಮಾಡ್ಕೊಂಡ್ಬಿಡಿ ಸತ್ಯ ಹೇಳ, ಸುಳ್ಳು ಹೇಳ್ತಿದ್ರು ಅವರು. ಅಪ್ಪವ್ರ ತಮ್ಮ ಸೇವೆ ಬಿಟ್ಟು ಹಿಮಾಲಯದಲ್ಲಿ ಮತ್ತೆ ಹೀಗಾಗಿತ್ತರಪ್ಪ ಅವ್ರ ಅಲ್ಲಿ ದರ್ಶನ ಕೊಟ್ಟಿದ್ರಿ, ಅಲ್ಲಿ ನಮಸ್ಕಾರ ತಿಳಿಸ್ಯಾರಪ್ಪ ಅವ್ರು, ತಮಗೆ ಆಶೀರ್ವಾದ ಮಾಡಿವ್ರಿಗೆ ಸಾಹೇಬ್ರಿಗೆ. ಆನಂತರ ಅವ್ರು ಕಳಿಸಲಿ ನನಗೆ ಸೂಟಿ ಕೊಡೋಕೆ ಇದನ್ನು ಏನದು ಸಂಪೂರ್ಣ ನೌಕರಿ ತೆಗಿಲಿಲ್ಲರಿ. ಇನ್ನು ಬದುಕಿದ್ದೇನು ಫಲ ಅದು ತಗೊಂಡು ಹೇಳಿ ದೇಹ ತ್ಯಾಗ ಮಾಡೋಗೋಸ್ಕರ ಡ್ಯಾಮ್ಗೆ ಎದಕ್ಕೆ ಹೋಗಿದ್ದೀನಪ್ಪ ಅವ್ರು, ಯಾವುದದು ಗೋಕಾಕ್ ಫಾಲ್ಸ್ಗೆ. ಅಲ್ಲಿ ಹೋಗಿ ಪೂಜೆ ಮಾಡಿ ತಮ್ಮ ಸ್ಮರಣೆ ಮಾಡಿ ನದಿಯೊಳಗೆ ಜಿಗಿದ್ರೆ ಮತ್ತು ಅಪ್ಪವ್ರ ನದಿ ದಾಟಿ ಚಚ್ಚಿಗಡೆ ದಾಂಡಿಗೆ ಬಿಟ್ಬಿಟ್ರಿ ನಾನು ದೂರ. ಅವ್ರು ಮಿಲ್ಟ್ರಿ ಅವ್ರು ಬಂದು ಕೇಳಿದ್ರು, ಅದು ಪೂಜೆ ಮಾಡಿ ಹೋಗಿನ್ರಿ ಮತ್ತು ಕರೆ ಹೇಳಿನ್ರಿ ಅಪ್ಪವ್ರ. ಅವ್ರು ಮತ್ತೆ ನೌಕರಿ ಮತ್ತೆ ಇಲ್ಲ, ಎರಡು ಸೇವ್ ಮಾಡ್ತೀವಿ ಮಾಡು, ನೀವು ಸೇವ್ ಮಾಡ್ಲಿಕ್ಕೆ ಅವಕಾಶ ಅದು ಹಿಂದಿಟ್ಟು ಮಾತು ನಂತರ ಬಾತ ಅವ್ರು ಹೇಳಿರಪ್ಪ ಅವ್ರ. ಹೀಗೆ ಹಾಕೊಂಡು ಭಾಳ ಕಷ್ಟ ಆಯ್ತು ರೀ ಅಂದಾಗ ಅವ್ರ ಅಪ್ಪ ಹೇಳಿದರು, ಮತ್ತು ಹೀಗೆ ಮಾಡಿದ್ರೆ ಅದೇನು ಕೇಳ್ತಿರಲ್ಲ ಅವ್ರು ಕೇಳ್ರಿ. ಈಗ ಅಂತ ಕೇಳತ್ತಂದ ಕೂಡಲೇ ಹೌದು ರೀ ನದಿಯೊಳಗೆ ಜಿದ್ನಿ. ಆಗ ಅಪ್ಪ ಅವ್ರನ್ನ ಏನು ಮಾಡಿದ್ರು, ಬೇರೆ ಕಡೆ ಕೈ ಮಾಡಿ ಬೇರೆ ಕಡೆ ನಡುವೆ ಇದ್ದಕ್ಕಂಥ ಪುರುಷನನ್ನು ತೆಗೆದುಕೊಂಡು ಹೋಗಿ ನದಿ ಆಚೆ ತೀರದಲ್ಲಿ ನನ್ನ ಇಳಿಸಿದ್ರಿ ಅಪ್ಪ ಅವರು ಅಂತ ಹೇಳಿದರು. ಆಗ ಅವರೆಲ್ಲ ಆಶ್ಚರ್ಯಪಟ್ಟು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಂದರೆ ಗುರುಗಳು ಎಷ್ಟು ಕರುಣಾಮಯ ಇರ್ತಂದ್ರೆ, ಗುರುಗಳಿಗೆ ಸಿದ್ಧಾರ್ಥ ಚರಿತ್ರೆ ಬರ್ತದೆ, ಗುರುಗಳಿಗೆ 1000 ಕಣ್ಣು 1000 ಕಿವಿ ಅಂತ. ಅಂದರೆ ಎಲ್ಲ ಎಲ್ಲಿ ಕೂತದೆ, ಎಲ್ಲ ತಿರ್ತದೆ. ಎಲ್ಲಿ ಭಕ್ತರು ಪ್ರಾರ್ಥನೆ ಮಾಡ್ತಾರೆ ಅವ್ರು ಮುಟ್ತಿರ್ತದೆ, ರಕ್ಷಣೆ ಮಾಡ್ತಿರ್ತಾರೆ ಗುರುಗಳು, ದೊಡ್ಡವ್ರು ಇರ್ತಾರೆ. ಯಾರು ಅತ್ಯಂತ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಕುಡ್ಕೊಂಡು ಗುರು ಸ್ಮರಣೆ ಮಾಡ್ತೀರಿ, ನೀವು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಸಣ್ಣವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಯಾರು ಇರ್ಬೋದು. ಅಲ್ಲಿ ಅವ್ರಿಗೆ ನಿಮ್ಮ ಹೊರಗಿನ ತಾರತಮ್ಯ, ನೀವು ರಾಜ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ದೇವಲೋಕ, ದೇವೇಂದ್ರ ಪದವಿ, ಯಾವ ಗುರುಗಳು ಏನು ನೋಡಿದ್ರಿ, ಅವ್ರು ನೋಡ್ತಕ್ಕಂಥ ಕೇವಲ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ. ಆ ಭಕ್ತಿಯೊಳಗೆ ಮಾತ್ರ ಮುಂದಿರ್ಬೇಕು, ಹಿಂದುಳಿಬಾರ್ದು. ಅವರೊಳಗೆ 100ಕ್ಕೆ 100 ಭಕ್ತಿಯಿಂದ ಯಾರಿರ್ತಿರಲ್ಲ ಅವ್ರು ಅವಶ್ಯವಾಗಿ ಗುರುಗಳ ರಕ್ಷಣೆ ಮಾಡ್ತಾರೆ. ಗುರುಗಳು ಯಾವ ಪಕ್ಷಪಾತ ಮಾಡೋದಿಲ್ಲ ರೀ, ಭಕ್ತಿ ಪಕ್ಷಪಾತ ಹೇಳೋರು ಇನ್ನೂ ಯಾವುದೂ ಇಲ್ಲ. ಅಲ್ಲಿ ಯಾರು ಭಕ್ತಿಯಿಂದ ಇರ್ತಾರೆ ಕರಪಿಡಿದೆತ್ತಿ ರಕ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಗುರುಗಳು ಇರ್ತದೆ. ಅಂಥ ಗುರುಗಳು ಮಹಾ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು. ಆ ಗುರುಗಳ ಶಿಷ್ಯರು ಏನು ಕೇಳ್ತಾರೆ, ಇಂಥ ಎಷ್ಟೋ ಜನ ಶಿಷ್ಯರು, ಅಪ್ಪರು ಶಿಷ್ಯರು ಮಿಲ್ಟ್ರಿಯಲ್ಲಿ ಎಷ್ಟೋ ಮಂದಿ ಆಗ್ಯಾರ ರೀ. ಮಿಲ್ಟ್ರಿ ಒಳಗೆ ಇವರು 4-6 ಲೀಲೆಗಳದ. ಇವರು ಯಾರ್ರೀ ಗಡಿಯಪ್ಪನವ್ರ ಲೀಲೆಗಳು 4-6 ಇಂಥವು ಇನ್ನೂ ಬೇರೆ ಬೇರೆ ಅದ. ಅದಕ್ಕೆ ಆತ್ಮೇಲೆ ಸೋದರಬರ ಚರಿತ್ರೆಯನ್ನು ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಈ ಚರಿತ್ರೆ ಎಂಥದ್ದು ಚರಿತ್ರೆ, ಗುರು ಲೀಲೆ
ಸದ್ಗುರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲೆ ಅದಕ್ಕೆ ಹೆಸರು ನೀವು ಹೇಳಿ ನೋಡೋಣ. ವಿಜಯ ಲೀಲೆ ಅಂದರೆ ಯಾವಾಗಲೂ ವಿಜಯಶಾಲಿ ಇರ್ತಕ್ಕಂಥ, ಹಿಮಾಲಯದಿಂದ ಕೆಳಗೆ ಉರುಳ್ಕೊಂಡು ಬಿದ್ದರು ಅವರು ವಿಜಯಶಾಲಿ ಆಗುವಂತೆ ಮಾಡಿದರು. ಘಟಪ್ರಭಾ ನದಿಯಲ್ಲಿ ಬಿದ್ದರು ಅವರು ವಿಜಯವನ್ನು ಉಂಟು ಮಾಡಿದರು. ತಾವು ಸ್ವತಃ ವಿಜಯ ಸ್ವರೂಪ ಇರ್ತಕ್ಕ ಪರಬ್ರಹ್ಮ ಸ್ವರೂಪ ವಿಜಯ ಸ್ವರೂಪ ಇರ್ತಕ್ಕಂಥ ದೇವಾದೇವ ಮಹಾದೇವ ಇದ್ದಾರೆ. ನ ಗುರುರ ಅಧಿಕಂ ಅಂದರೆ ಎಲ್ಲಕ್ಕಿಂತ ಅಧಿಕವಿರ್ತಕ್ಕಂಥ ಸದ್ಗುರುವಾಗಿದ್ದಾರೆ. ಯಾವಾಗಲೂ ವಿಜಯಶಾಲಿ ವಿಜಯ ಅಂದರೆ ವಿಶೇಷ ಜಯ ಅಂತ, ಸಾಮಾನ್ಯ ಜಯ ಅಲ್ಲ, ಯಾಕಂದರೆ ವಿಶೇಷ ಜಯವನ್ನು ಉಂಟು ಮಾಡ್ತಕ್ಕಂಥ ಸದ್ಗುರುವರ ಚರಿತ್ರೆನ ಆತ್ಮೀಯರೇ ನಾವು ನೀವೆಲ್ಲರೂ ಶುರು ಮಾಡಿದ್ದೀವಿ. ಇವತ್ತಿನ ಅಧ್ಯಾಯ ಎಷ್ಟನೇದ್ರದು? 8ನೇ ಅಧ್ಯಾಯ. ಇದು ಪೂರ್ವದಾಗಿರ್ತಕ್ಕಂಥ ಒಂದು ಬೇರೆ ಅಧ್ಯಾಯ. ಆ ಅಧ್ಯಾಯ ಈ ಅಧ್ಯಾಯ ಕೂಡ್ಕೊಂಡಿರ್ತಕ್ಕಂಥ ಅಧ್ಯಾಯ ಇದು. ಅಂದರೆ ಹಿಂದಿನ ಕಾರಣ ಇದು, ಮುಂದಿನ ಕಾರಣ ಕಾರ್ಯದೊಡನೆ ಕೂಡಿರ್ತಕ್ಕಂಥ ಅಧ್ಯಾಯ ಇದು. ಅಂಥ ಮಹತ್ವ ಇರ್ತಕ್ಕಂಥ ಲೀಲೆಯನ್ನು ಎಲ್ಲರೂ ಶ್ರವಣ ಮಾಡಿದ್ರಿ. ಇದರಿಂದ ತಿಳಿಬೇಕು ಗುರುಗಳು ಎಲ್ಲಿದ್ದಾರೆ ಹೇಳಿ ನೋಡೋಣ. ಈಗ ಸಂಸ್ಕೃತ ಭಾಷೆಯಲ್ಲಿ ದೇವ ಕುತ್ರ ಅಸ್ತಿ ಅಂತ ಕೇಳ್ತಾರೆ. ಉತ್ತರ ಏನ್ರಿ? ದೇವ ಸರ್ವತ್ರ ಅಸ್ತಿ. ತಥೈವ ಗುರುವರ್ಯ ಕುತ್ರ ಅಸ್ತಿ? ಗುರುವರ್ಯ ಸರ್ವತ್ರ ಅಸ್ತಿ ಅಂತ. ದೇವ ಸರ್ವತ್ರ ಅಸ್ತಿ. ದೇವಸ್ಯ ಮೂಲ ಸ್ವಲ್ಪ ಸದ್ಗುರು ಪರಬ್ರಹ್ಮ ಸ್ವರೂಪ ಅಸ್ತಿಗಲ್ಲ, ತದರ್ಥಮೇವ ಗುರುವರ್ಯಪಿ ಸರ್ವತ್ರ ಅಸ್ತಿ. ಅಂದ್ರೆ ದೇವರು ಎಲ್ಲ ಕಡೆ ಪರಿಪೂರ್ಣವಾಗಿ ತುಂಬಿದ್ದಾರೆ, ಗುರುಗಳು ಪರಿಪೂರ್ಣವಾಗಿ ತುಂಬಿದ್ದಾರೆ. ಕಾರಣ ಅಂದ್ರೆ ಯಾರು ದೇವರಿದ್ದಾರೆ ಅವರು ಗುರುಗಳಿದ್ದಾರೆ, ಯಾರು ಗುರುಗಳಿದ್ದಾರೆ ಅವರು ದೇವರಿದ್ದಾರೆ. ಅವರ ಮೂಲ ಸ್ವರೂಪ ಪರಬ್ರಹ್ಮ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅಂಥ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಮಂತ್ರ. ಅಂಥ ಗುರುಗಳ ಮಾತ್ರ ಇರ್ತಕ್ಕಂಥ ಈ 9ನೇ ಭಾಗದ 8ನೇ ಅಧ್ಯಾಯದ ವಿಷಯ ನಾವು ಶ್ರವಣ ಮಾಡಿದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ತದ್ವಾರ ಯಥಾರ್ಥ ಬ್ರಹ್ಮಜ್ಞಾನದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬರತಕ್ಕಂಥ ಮೋಕ್ಷನ ಸದ್ಗುರು ನಮ್ಮ ನಿಮ್ಮೆಲ್ಲರೂ ಅನುಗ್ರಹ ಮಾಡತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುಂದರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾವು ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ ಬಂದಕ್ಕಂಥ ಗ್ರಂಥದ 8ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರು ದ್ವೀಪಾದಕವನ್ನು ಸಮರ್ಪಿಸಿ ಮತ್ತೊಮ್ಮೆ ಸದ್ಗುರುವರ ಹಿಡಿದವರಲ್ಲಿ ನನ್ನ ಅನಂತ ಕೋಟಿ ದೀರ್ಘ ಪ್ರಣಾಮ ಸಮರ್ಪಿಸಿ ಪರಮ ಪವಿತ್ರತಕ್ಕಂಥ ಶ್ರಾವಣ ಮಾಸದ 8ನೇ ದಿನದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಸದ್ಗುರು ಎಲ್ಲರಿಗೂ ಶುಭ ನೋಡೋಣ. राजाधिराज सद्गुरुनाथ सिद्धलिंगेश्वर महाराज की जय. सब साधु संत महाराज की जय. श्री गुरुदेव दत्त अवधूत